ಕದಡಿದಳು ಮಾಯಾರಕಸಿ ಕದಡಿದಳು ಕೈಗೆ ಆಡುತ್ತಿರುವಂತಹ ಮಾತುಗಳನ್ನು ಕೇಳುವಾಗ ಒಮ್ಮೆ ಸಿಟ್ಟು ಒಂದು ಬಾಯಿಗೆ ಬಂದ ಹಾಗೆ ನಾನು ಅವಳಿಗೆ ಪಚಾರಿಸಿದ್ದೆ. ಹೌದು, ಒಂದಡಿಯಲ್ಲಿ ನಿಂತು ಅವಲೋಕಿಸುವಾಗ ಇವಳು ಯಾಕೆ ಹೇಳ್ತಾ ಇದ್ದಾಳೆ, ಇವಳಿಗೆ ಅದರಿಂದ ಪ್ರಯೋಜನವಾದರೂ ಏನು, ಏನಾದರೂ ಸ್ವಾರ್ಥವನ್ನು ಬಯಸಿ ಇವಳು ಹೇಳಿದ್ದಾಳ? ಇಲ್ಲ ಇಲ್ಲ, ಇವಳು ನನ್ನ ಹಿತವನ್ನು ಬಯಸಿದವಳು, ನನ್ನ ಜೊತೆಯಲ್ಲಿಯೇ ಇದ್ದವಳು, ಮಗುವಿನಂತೆ ನನ್ನನ್ನು ಪೋಷಿಸಿದವಳು. ಈಕೆ ನನ್ನ ಪಾಡು ನಾಯಿ ಪಾಡಾಗಬಾರದು, ಸೇವಕಿಯಾಗಿ ನೀನಿರಬಾರದು ಎನ್ನುವ ಕಾರಣಕ್ಕೋಸ್ಕರವಾಗಿ ಮುನ್ನೆಚ್ಚರಿಕೆ ಕೊಡುವಂತಹ ಮಾತುಗಳನ್ನಾಡಿದ್ದಲ್ಲವೇ ಇವಳು? ಹಾಗಾದ್ರೆ ನನ್ನ ಒಳಿತಿಗಾಗಿ ಶ್ರಮಿಸಿರುವಂತಹ ಇವಳನ್ನು ನಾನು ಬೈದು ಭಂಗಿಸಿ ಬಿಟ್ಟೆ, ಪಚಾರಿಸಿ ಬಿಟ್ಟೆ. ಪಾಪ ಆ ಹೃದಯಕ್ಕೆ ಎಷ್ಟು ನೋವಾಯಿತೋ ಏನೋ. ಇಲ್ಲಿವರೆಗೆ ಇಂಥ ಮನಸ್ಥಿತಿಯನ್ನು ನಾನು ತಳೆದವಳಲ್ಲ. ಬಾಯಿಗೆ ಬಂದ ಹಾಗೆ ಹೇಳಿದೆ, ಏನು ಮಾಡುವ, ಎಷ್ಟು ಬೇಸರ ಮಾಡಿಕೊಂಡಳೋ ಏನೋ, ಎಲ್ಲಿ ಹೋದ್ಲೋ ಏನೋ. ಗೋಮಂತರ ಗೋಮಂತರ ಬಾರೆ 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 ಮತ್ತೆ ಸಖಿನಿ ಬೇಡ ಮಾತು ಬೇಸರವಾಯ್ತೇನೆ. ಆಗದಿದ್ದಿತ್ತ ಬೇಸರ ಮಾಡಿಕೊಳ್ಳಬೇಡ. ಏನೀಗ ಬಣ್ಣ ಬದಲಾದಾಗುಂಟು. ಹೌದೌದು, ಆಗ ಕೋಪ ಮಾಡಿಕೊಂಡೆ, ಹೌದು ಈಗ ಸಮಾಧಾನದಿಂದ ಕರೀತೀನಿ. ಹೌದೌದು. ನನಗೆ ಯಾವುದನ್ನು ನಂಬುವುದು ಬಿಡುವುದು ಗೊತ್ತಾಗುದಿಲ್ಲ. ವಿವೇಕದಿಂದ ವಿವೇಕತನದಿಂದ ನಾನು ಯೋಚಿಸಿದೆ, ಆಲೋಚನೆ ಮಾಡಿದ್ಯಾ? ಮಾಡಿದೆ ಮಾಡಿದೆ. ನನ್ನ ಕುರಿತಾಗಿ ನನ್ನ ಒಳಿತನ್ನು ಬಯಸಿ ನೀನಿಂತಹ ಮಾತುಗಳನ್ನಾಡುವಲ್ಲಿ ಮುಂದಾದವಳು ಎನ್ನುವುದು ನನಗೆ ಗೊತ್ತಾಯಿತು. ನೀನು ಹೇಳಿದ್ದೆಲ್ಲವೂ ಸರಿಯೇ. ನೀನು ಹೇಳಿರುವಂತಹ ಈ ಮಾತಿನಲ್ಲಿ ಎಳ್ಳಿ ರೀತಿ ಲೋಪ ದೋಷಗಳಿಲ್ಲ, ಅಷ್ಟಕ್ಕಷ್ಟು ಸರಿಯೇ. ಈಗಾಗಲೇ ಪಟ್ಟವೆನ್ನುವುದು ರಾಮನಿಗಾಯಿತು ಅಂತ ಹೇಳಿದ್ರೆ ರಾಜಮಾತೆಯಾಗುವವಳು ಕೌಸಲ್ಯ. ಹೌದು, ಕೆಲವೊಮ್ಮೆ ಅಧಿಕಾರ ಸಿಕ್ಕಿದಾಗ ಸ್ವಾರ್ಥ ಹೆಚ್ಚಿಗೆ ಆಗುತ್ತದೆ. ಹೌದೌದು. ಯಾರು ಸ್ವಾರ್ಥಿ ಅರಸನಾಗುತ್ತಾನೋ ಅಲ್ಲಿ ಬದುಕುವವರಿಗೆ ಕಷ್ಟ ಆಗುತ್ತೆ. ನಿಜವಾಗಿಯೂ ಹೌದು. ಕೆಲವೊಮ್ಮೆ ಪ್ರಜೆಗಳು ಹಾಗೆ, ಯಥಾ ರಾಜ ತಥಾ ಪ್ರಜೆ ಎನ್ನುವ ಹಾಗೆ ಪ್ರಜೆಗಳು ದಿಕ್ಕು ತಪ್ಪಿದ್ರು ತಪ್ಪಬಹುದು. ಈಗ ನನ್ನ ಮಾತಿನ ಅರ್ಥ ನನಗೆ ಗೊತ್ತಾಯ್ತು. ನನ್ನ ಒಳಿತಿಗೋಸ್ಕರವಾಗಿ ಇಂಥ ಮಾತುಗಳನ್ನು ಹೇಳಿದೆಯಲ್ಲ, ಸಖಿನಿ ಪೇಳಿದ ಮಾತು ಸಕಲವೂ ಲೇಸಾಯಿತು. ಮತ್ತೆ ಆಗ ಬೈದದ್ದು ನೀನು ಸತ್ತ ಕಾಗೆ ಅಂತ ಹೇಳಿದೆ. ಕಾಗೆ ಅಂತ ಹೇಳಿದ್ರೆ ಬೇಸರಗಿ ಹೂಗೆ ಅಂತ ಹೇಳಿ, ಮತ್ತೆ ಕಡೆಗೆ ಅಂತ ಹೇಳಿದ್ದು ನೀನು ಹೋಗೆ ಇಲ್ಲಿಂದ ಹೋಗಿ ಅಂತ ಹೇಳಿದೆ. ನಾಯಿ ಅಂತ ಹೇಳಿದೆ ಅಲ್ಲ, ನಾಯಿ ಅಂತ ನನಗೆ ಹೇಳುವುದಾ? ಹೇಳ್ಬಾ, ಆ ನಾಯಿಗೆ ಬೇಸರ ಆಗುದಿಲ್ಲ? ಕೆಲವೊಮ್ಮೆ ಇಲ್ವೇ ಇಲ್ವೇ ಇಲ್ವೇ. ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ ಅಲ್ವಾ? ನನ್ನಲ್ಲಿ ಅಷ್ಟು ಪ್ರಾಮಾಣಿಕತನ ಉಂಟು. ಆ ನಿಯತ್ತುಂಟು. ಇಲ್ಲಿವರೆಗೆ ತಿಂದ ಅನ್ನದ ಋಣ ಅದನ್ನು ಹೇಗಾದ್ರೂ ಮಾಡಿ ತೀರಿಸಬೇಕು. ನನ್ನೊಡತಿಗೆ ಇಂತಹ ದುರಾದೃಷ್ಟ ಬರಬಾರದು, ದೃಷ್ಟವಂತಳಾಗಿರ್ಬೇಕು ಅಂತ ಹೇಳಿದ್ರೆ ಇಂಥದ್ದೊಂದು ಆಗಬಾರದು ಎನ್ನುವ ಹಾಗೆ ಮುಂದೆ ಸರಿಯಾಗಿರುವಂತಹ ಮಾತು. ಆದರೆ ರಾಮನಿಗೆ ಪಟ್ಟ ಆಗಬಾರದು, ಪಟ್ಟವೆನ್ನುವುದು ಭರತನಿಗೆ ಆಗಬೇಕು. ಆಗಬೇಕು ಅಂತ ಹೇಳಿದ್ರೆ ಈ ಯುಕುತಿ ಹೇಗೆ ಎನ್ನುವುದು ಮಾತ್ರ ನನಗೆ ಗೊತ್ತಾಗಲಿಲ್ಲ. ಖಂಡಿತ ಇದನ್ನು ತಪ್ಪಿಸುವ ಬಗೆ ಎಂತೂ ಎನ್ನುವುದು ಹೇಳಿದ್ರೆ ಹೇಳ್ತೇನೆ ನಾನು. ಕಾರ್ಯವಾಲೆ
ಆಲೋಚನೆ ಮಾಡಿದೆ ಅಂತ ಅರ್ಥ ಆಯ್ತು. ಹೌದೌದು. ನೋಡು, ನಾನು ಯಾಕೆ ಹ. ಈ ಅಭಿಪ್ರಾಯ ಹೇಳಲಿಕ್ಕೆ ಕಾರಣ, ಹ. ಈಗ ಅಯೋಧ್ಯೆಯಲ್ಲಿ ಎಲ್ಲರಿಗೂ ಗೊತ್ತುಂಟು, ಎಲ್ಲಾ ಕಡೆಯಲ್ಲಿಯೂ ಸಡಗರ ಸಂಭ್ರಮಾಚರಣೆಯಲ್ಲಿದ್ದಾರೆ. ದೇಶ ವಿದೇಶದ ಅರಸರು ಬಂದಿದ್ದಾರೆ, ಎಷ್ಟೋ ಮಂದಿ ಅರಸ ಮಕ್ಕಳು ಬಂದಿದ್ದಾರೆ. ಅರಮನೆ ಎಲ್ಲರಿಗೂ ಸುದ್ದಿ ಗೊತ್ತಾಗಿದೆ ಅಂತಾದ್ರೆ ಹಾ, ಇವರು ಸುದ್ದಿ ಕಳಿಸಿದ್ದಾರೆ. ಅಲ್ವೇ? ನಿನಗೆ ಹ. ಈ ನಾಯಿ ಬಂದು ಸುದ್ದಿ ಹೇಳ್ಬೇಕಾಯ್ತು. ಛೇ, ಹಾಗಲ್ಲ. ನನಗೆ ಬೇಸರ ಆದಿತ್ತು. ಹ. ಅಯೋಧ್ಯೆಯ ಚಕ್ರವರ್ತಿ ಹೆಂಡತೀನಿ, ಸಾಮ್ರಾಜ್ಞಿ ನಾನು. ನಿನಗೂ ಸುದ್ದಿ ಇಲ್ಲ. ನನಗೆ ವಿಚಾರ ಗೊತ್ತಾಗ್ಲಿಲ್ಲ. ಅದೇ ಈ ನಾಯಿ ತಿಳಿಸ್ಬೇಕಾಯ್ತಲ್ಲ ಅಂತ. ಹಾಗಲ್ಲ, ಮನ ನೊಂದುಕೊಳ್ಳಬೇಡ ನೀನು. ಈಗ ಹ. ವಿಷಾದ ಇಲ್ಲ. ಹ. ನಿನ್ಗೆ ಸುದ್ದಿ ತಿಳಿಲಿಲ್ಲ ಅಂತ ಆದ್ರೆ ಹ. ಏನೋ ವಂಚನೆ ಉಂಟು ಅಂತ ಅರ್ಥ ಅಲ್ವಾ? ಅಲ್ವೇ? ತಿಳಿದುಕೊಳ್ಳಲೇಬೇಕು. ಇನ್ನು ಹ. 4 ಮಕ್ಕಳಲ್ಲಿ ಭೇದ ಎಣಿಸಿದಿ ಅಂತ ನೀನು ಹೇಳಿ. ಹ. ಭೇದ ನಾನು ಎಣಿಸಿದ್ದ, ಹ. ನಿನ್ನ ಗಂಡ ಎಣಿಸಿ. ಹ, 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 ಹ. ಈಗ ರಾಮನಿಗೆ ಭರತ ಪ್ರೀತಿಯ ಸಹೋದರ. ಹೌದು. ಎಲ್ಲ ಹೇಳ್ತಾರೆ ಭ್ರಾತೃ ಪ್ರೇಮಿ ಹ. ರಾಮ ಅಂತ. ಅಲ್ವಾ? ಹಾಗಿದ್ರೆ ರಾಮ ಪಟ್ಟ ಏರುವಾಗ ಹ. ಭರತ ಇಲ್ಲಿ ಇರ್ಬೇಡುವ? ಇರಲೇಬೇಕು. ಅಲ್ವಾ? ಹೌದು, ಹೌದು. ಹಾಗಾದ್ರೆ ಭರತನಿಲ್ಲದೆ ಇರುವ ಹೊತ್ತು ಹ. ನಿನ್ನ ಗಂಡ ರಾಮನಿಗೆ ಪಟ್ಟಾಭಿಷೇಕ ಮಾಡುವ ಅವಸರ ಮಾಡ್ತಾನೆ ಅಂತ ಆದ್ರೆ ಹ, ಹ, ಹ. ನೆನಪು ಮಾಡುಕು ಅಲ್ವೇ? ನಿನ್ನ ಅಪ್ಪನಿಗೆ. ಹ. ರಾಮನ ಕುರಿತಾಗಿ ಇರುವಂತಹ ವ್ಯಾಮೋಹ ಅಲ್ಲ, ಹ. ನಿನ್ನನ್ನು ಮದುವೆ ಆಗುವ ಕಾಲಕ್ಕೆ ಹ. ನಿನ್ನಪ್ಪ ಅಶ್ವಪತಿ ಹ. ಈ ದಶರಥ ಕೊಟ್ಟು ಮಾತುಂಟು. ಅಲ್ವೇ? ಭರತ ಇದ್ರೆ ಆ ಮಾತು ಉಳಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತದೆ ಅಂತ. ಹ, ಹ, ಹ. ಭರತನಿಲ್ಲದೆ ಇರುವ ಹೊತ್ತು ಪಟ್ಟಬಂಧ ಮಹೋತ್ಸವಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸಮಯೋಚಿತವಾಗಿ ಹ. ಸಂದರ್ಭಾನುಸಾರವಾಗಿ ಎಲ್ಲಾ ಕ್ರಿಯೆಗಳು ನಡೆಯುತ್ತಾ ಉಂಟು. ಹ, ಹ. ಇನ್ನು ತಾಯಿ ಮಗನನ್ನು ನೀರಿಗಿಳಿಸುವ ಆಲೋಚನೆ ಉಂಟು ಅಂತ ನಿಜವಾಗಿ ಇವರ ಈ ವ್ಯವಹಾರದಲ್ಲಿ ಹ. ನನಗೆ ಅರ್ಥ ಆಯ್ತು, ನೀನ್ ತಿಳ್ಕೊಳ್ಳಿಲ್ಲ ಅಷ್ಟೇ. ಕೆಲವೊಮ್ಮೆ ನನಗೆ ಗೊತ್ತಾಗುವುದಿಲ್ಲ. ಏನಾದ್ರೂ ಸೂಚನೆ ಕೊಡುವುದಕ್ಕಿದ್ದವಳು ನೀನಲ್ವಾ? ಕಂಡು ತಪ್ಪು ಹೇಳುವುದಿಲ್ಲ. ಹ, ಹ. ಅಂದ್ರೆ ನನಗೆ ಅನ್ನಿಸಿದ್ದನ್ನು ಹೇಳ್ಬೇಕು, ಹೇಳಿದ್ರೆ ನೀನು ನಡ್ಕೊಳ್ತಿ ಅಂತ ಆದ್ರೆ ಹ, ಹ. ದಾರಿ ಒಂದು ಉಂಟು. ದಾರಿ ಉಂಟಾ? ಹೌದು. ಏನ್ ಮಾಡ್ಬೇಕು ಹೇಳು? ಯಾವ ದಾರಿಯಲ್ಲಿ ಹೋಗ್ಬೇಕು? ಆ ರಾಮನ ಪಟ್ಟಾಭಿಷೇಕ ಹೇಗೆ ತಡಿಬೇಕು? ಭರತನಿಗೆ ಹೇಗೆ ಪಟ್ಟ ಕಟ್ಟಬೇಕು? ಎಲ್ಲವನ್ನು ಹೇಳು. ಈಗ ಹ. ಅಯೋಧ್ಯೆ ಚಕ್ರವರ್ತಿ ದಶರಥ ಮಹಾರಾಜ ಹ್ಮ್. ಮುಪ್ಪಿನ ಕಾಲಕ್ಕೆ ನಿನ್ನನ್ನು ಮದುವೆ ಆದದ್ದು ಹೌದು. ಅಲ್ವಾ? ವೃದ್ಧಾಪ್ಯದಲ್ಲಿಯೇ ಒರೆಸಿದ್ರು ನನ್ನನ್ನು. ಈಗ ಮುಪ್ಪು ಹೆಚ್ಚಿಗೆ, ಹ್ಮ್. ಆದ್ರೆ ನಿನ್ನ ಹರೆಯ ತೀರ್ಲಿಲ್ಲ. ಹ, ಹ. ಈ ಹರೆಯದ ಗಂಡು, ಮುಪ್ಪಿನ ಗಂಡು ಹ. ಹರೆಯದ ಹೆಣ್ಣನ್ನು ಮದುವೆ ಆದ. ಮದುವೆ ಆದ್ರೆ ಆ ಮದುವೆ ಆದ ಹರೆಯದ ಹೆಣ್ಣಿಗೆ ಏನು ಕೊಡ್ಲಿಕ್ಕಾಗುತ್ತದೆ ಅಲ್ವಾ? ಸಂತೋಷ, ಸೌಭಾಗ್ಯ, ಪ್ರೀತಿ ಒಂದನ್ನು ಬಿಟ್ಟು ಮತ್ತೇನನ್ನು ಕೊಡ್ಲಿಕ್ಕಾಗುವುದಿಲ್ಲ. ಕಷ್ಟವೇ. ಈಗ ಆ ಪ್ರೀತಿ ದಶರಥ ನಿನ್ಗೆ ಕೊಡ್ತಾನೆ, ಹ. ಖಂಡಿತ ಅಲ್ವಾ? ಹೌದು, ಹೌದು. ಪ್ರೀತಿಯಿಂದಲೇ ಸಾಧಿಸ್ಬೇಕು. ಹೌದೇ? ಹೌದು. ಪ್ರೀತಿಯನ್ನು ಪ್ರೀತಿಯಿಂದ ಗೆದ್ದುಕೊಳ್ಳಬೇಕು. ಈಗ ನಮ್ಮ ಹ. ಅನುಕೂಲಕ್ಕೆ ದಶರಥ ನಿನಗೆ ಕೊಡುವ ಪ್ರೀತಿಯನ್ನು ಬಳಸ್ಕೊಳ್ಬೇಕು. ಹ, ಹ, ಹ. ಇದು ಹ್ಮ್. ಹಿಂದೆ ಹ. ದೇವಲೋಕಕ್ಕೆ ನಿನ್ನನ್ನು ಕರ್ಕೊಂಡು ಹೋದ ನೆನಪುಂಟಾ? ಹ, 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 ಹ. ಶಂಬರಾಸುರನ ವಧ ಪ್ರಕರಣದಲ್ಲಿ ಬಲಿಶಂಬರ ಅಲ್ವೇ? ಎಂಬ ಅಸುರ ಹ. ಸುರನಿಗೆ ಕಷ್ಟ ಕೊಟ್ಟಾಗ ಹ್ಮ್. ಅವನನ್ನು ನಿಗ್ರಹಿಸುವ ಸಾಮರ್ಥ್ಯ ಇರುವುದು ದಶರಥನಿಗೆ ಹ. ಅಂತ ಗೊತ್ತಾಗಿ ದಶರಥನನ್ನು ದೇವಲೋಕಕ್ಕೆ ಕರೆಸಿಕೊಳ್ಳುವ ಹೊತ್ತು ಹ. ನೀನು ಹೊಸ ಹೆಂಡತಿ ಆದ. ಹ. ಹೊರಟೆ ನಾನು. ನಿನ್ನನ್ನು ಕರ್ಕೊಂಡು ಹೋಗಿದ್ದಾನೆ. ಹೌದು. ಆಗ ಹ. ಅಲ್ಲಿ ದಶರಥನ ಜೀವ ಉಳಿಲಿಕ್ಕೆ ಕಾರಣವಾದವಳು ನೀನು. ಹೌದು, ಹೌದು. ನಿನ್ನ ಕಿರುಬೆರಳನ್ನು ಆಪತ್ತಿನ ಕಾಲದಲ್ಲಿ ರಥದ ಗಾಲಿಯ ಕೀಲು ಜಾರಿ ಹೋದಾಗ ರಥಚಕ್ರ ಜಾರಿರುವಾಗ ತಡ್ಕೊಂಡದ್ದು ನೀನು. ಹೌದೌದು. ದಶರಥನ ಪ್ರಾಣ ಉಳಿತು. ಉಳಿತು. ಆಗ ನಿನ್ಗೆ ಮೆಚ್ಚಿ ಹ. 2 ವರ ಕೊಟ್ಟದ್ದು ನೆನಪುಂಟಾ? ಹೌದು, ಹೌದು. ಏನು ಬೇಕು ಕೇಳು, ನಾನು ಕೊಡ್ತೇನೆ ಅಂತ ಹೇಳಿ. ನಿನ್ಗೆ ಆಗದ ಅನಿವಾರ್ಯತೆ ಇಲ್ಲ, ನನಗೆ ಅದರ ಅಗತ್ಯತೆ ಇರ್ಲಿ. ಈಗ ಸಂದರ್ಭ ಬಂದಿದೆ. ಹ, ಹ. ಆ 2 ವರ ಹ. ಈಗ ದಶರಥನಲ್ಲಿ ನೀನು ಕೇಳ್ಬೇಕು. ಹೌದಾ? ಹೌದು. ಆ 2 ವರವನ್ನು ನಾನು ದಶರಥನಿಂದ ಪಡೆದುಕೊಳ್ಬೇಕು. ಹ. ಹಾಗೆ ಯಾವ ರೀತಿಯಲ್ಲಿ? ಮೊದಲನೇ ವರ, ಹ. ನಾಳೆ ಯಾವ ಮುಹೂರ್ತಕ್ಕೆ ಹ. ಭರತನಿಗೆ ಪಟ್ಟ ಅಂತ ನಿಶ್ಚಯಿಸಿದ್ದಾನೋ ನಿನ್ನ ಗಂಡ, ಹ್ಮ್. ಅದ್ ರಾಮನಿಗೆ ಪಟ್ಟ ಅಂತ ನಿಶ್ಚಯಕ್ಕೆ ಬಂದಿದ್ದಾನೋ ಹ. ಅದೇ ಮುಹೂರ್ತಕ್ಕೆ ಹ. ಅಯೋಧ್ಯೆಯ ಪಟ್ಟ ಭರತನಿಗೆ ಕಟ್ಟಿ ಅಂತ ಒಂದು ಮಾತು ಹೇಳು. ಹೋ, 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 ಹೋ. ಮೊದಲನೆಯ ವರ ರಾಮನ ಬದಲಾಗಿ ಭರತನಿಗೆ ಪಟ್ಟವಾಗಬೇಕು. ಇದು 1ನೆಯ ವರ. ಇನ್ನೊಂದು ಮಾತುಂಟಲ್ಲ, ಹ. 2ನೇ ವರವಾಗಿ ಹ. ರಾಮನನ್ನು ಹ. 14 ವರ್ಷ ಹ. ಕಾಡಿಗೆ ಅಟ್ಟು ವರ ಕೇಳು. ರಾಮನನ್ನು 14 ವರ್ಷ ಕಾಡಿಗೆ ಅಟ್ಟು, ಭರತನಿಗೆ ಪಟ್ಟವನ್ನು ಕಟ್ಟು.
ಈಗ ನೀನು ಆಲೋಚನೆ ಮಾಡುದು ನನ್ಗೆ ಅರ್ಥ ಆಯ್ತು. ಹ, ಭರತನಿಗೆ ಪಟ್ಟ ಆದ್ರೆ ರಾಮ ಇದ್ರೆ ಕಷ್ಟ ಏನು ಅಲ್ವಾ? ಯೋಚನೆ ಎಲ್ಲವರಿಗೂ ಬರ್ತದೆ. ಈಗ ಕೇಳಿದ್ರೆ ಈ ನನ್ನ ಸಂದರ್ಭ ಅವನಿಗಿದ್ರೆ ಮತ್ಸರ ಆಗುತ್ತದೆ. ಹ, 1-2 ವರ್ಷ 2-3 ವರ್ಷ ಕಾಡಿಗೆ ಹೋದ್ರೆ ಸಾಲ್ದ ಅಂತ ಕೇಳಿದ್ರೆ ಅಂತ ಆಲೋಚನೆ ಮಾಡ್ತೀಯ? ಅಲ್ವಾ? ಖಂಡಿತ ಆಗದು. ಹ. 14 ವರ್ಷವೇ ಹ, ಹ, ಹ. ಯಾಕೆ ರಾಮ ಕಾಡಿನಲ್ಲಿ ಇರ್ಬೇಕು ಕೇಳ್ತೀಯ? ಹ. ಉತ್ತರ ನನ್ನ ಹತ್ರ ಉಂಟು. ಯಾಕಷ್ಟು ದೀರ್ಘ? ಈಗ ನೀನೇ ಹೇಳಿದ್ಯಾ, ರಾಮಚಂದಿರ ಹ. ಅಯೋಧ್ಯೆಯ ಪ್ರಜಾ ಜನರ ಹ. ಹೃದಯ ಸಿಂಹಾಸನವನ್ನು ಏರಿಯಾಗಿದೆ. ಹೌದು, ಹೌದು. ಈಗ ಅನಾತನವಾಗಿ ಹ. ಸೂರ್ಯ ವಂಶದ ಅರಸರು ಏರಿದಂತಹ ಪೀಠವನ್ನು ಏರ್ಲಿಕ್ಕೆ ಸಿದ್ಧನಾಗಿದ್ದಾನೆ ಅಂತ. ಹ, ಒಬ್ಬ ವ್ಯಕ್ತಿ ಸಾಮಾನ್ಯರ ಹೃದಯ ಸಿಂಹಾಸನವನ್ನು ಏರುತ್ತಾನೆ, ಜನ ಮನ್ನಣೆಗೆ ಪಾತ್ರನಾಗುತ್ತಾನೆ ಅಂತಿದ್ರೆ ಹ. ಅವನಿಗೆ ಕೊಡುವ ಅಧಿಕಾರ ಹ. ಬೇರೆಯವ್ರಿಗೆ ಕೊಡ್ಲಿಕ್ಕೆ ಹೊರಟ್ರೆ ಸುಮ್ಮನೆ ಇರ್ತಾರಾ? ಈಗ ಧೈರ್ಯ ಇಲ್ಲದಿದ್ದವ್ರು ಅಲ್ಲಿಯೇ ಇರ್ತಾರೆ. ಅಲ್ವೇ? 1-2 ಜನ ಆದ್ರೂ ಬಂದು ಗಲಾಟೆ ಮಾಡುದಿಲ್ಲ. ಹಾ, ಇದ್ರು ಬಂದವರು ಇಬ್ರು ಎದ್ದು ಮಾತಾಡಿದ್ರು ಮತ್ತೆಲ್ಲ ರಗಳೆ ಮಾಡುದು ಎಲ್ಲರೂ ಹೇಳುತ್ತಾರೆ ಅಲ್ವಾ? ಖಂಡಿತವಾಗಿ. ಆದ್ರಿಂದ ರಾಮ ಹ. 14 ವರ್ಷ ದೂರ ಇದ್ರೆ ಹ, ಹ, ಹೀಗೊಂದು ಮಾತುಂಟು, ಹ. ಬುದ್ಧಿ ಎನ್ನುವುದು ಮನುಷ್ಯನಿಗೆ ದೇವರಿತ್ತಂತಹ ವರ, ಖಂಡಿತವಾಗಿ ಹೌದು. ಅನುಗ್ರಹದತ್ತವಾದದ್ದು. ಹಾಗೆ ಹ. ಮರೆವು ಎನ್ನುವುದು ಹ. ಮನುಷ್ಯನಿಗೆ ದೇವರ ವರವೇ. ಅದು ಒಂದು ರೀತಿಯಲ್ಲಿ ವರವೇ. ಈಗ ಒಂದು 4-6 ವರ್ಷ ಕಳೀತಾ ಹೋದ ಹಾಗೆ ಹ. ರಾಮನ ನೆನಪು ದೂರ ಆಗುತ್ತಾ ಹೋಗುತ್ತದೆ. ಪ್ರಜಾ ಜನರಿಗೆ ದೂರವಾಗ್ತದೆ. ಭರತ ಸಮರ್ಥವಾಗಿ ಅಯೋಧ್ಯೆಯನ್ನು ಆಳಿದ್ರೆ ಹ. ಪ್ರಜಾಜನರ ಹೃದಯದಲ್ಲಿ ಅವನಿರುತ್ತಾನೆ. ಹಾ, ಹಾ, 14 ವರ್ಷ ಆಗುವಾಗ ರಾಮ ಮರ್ತೇ ಹೋಗುತ್ತಾನೆ. ಹಾ, 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 ಹಾ. ಆಮೇಲೆ ಬಂದ್ರೆ ಆಕ್ಷೇಪ ಇಲ್ಲ. ಹೌದಾ? ಹೋಗಿ ಕೇಳಿ. ಈ 2 ವರವನ್ನು ಕೇಳಿದೆ ಅಂತ ಹೇಳಿದ್ರೆ ಹ. ಸರಿಯಾಗ್ತದೆ. ಹೌದು. ಅಲ್ವಾ? ಹ. ಆಗಲಂತೆ ಆಗಲಂತೆ ಇಷ್ಟೆಲ್ಲ ಮಾಡ್ಬೇಕು. ಹೌದು. ಈಗ ಹೋಗಿ ವಿಚಾರ ಅಲ್ಲ, ಮಧ್ಯವರ್ತಿಗಳಲ್ವೇ? ಹ? ಅಲ್ವಾ? ಹೀಗಾಗಿ ವಿಚಾರ ಹೇಳ್ತೇನೆ. ನಾವು ಕೊಟ್ಟದ್ದು 2 ಕೊಡಿ ಅಂತ ಕೇಳಿದ್ರಿ, ಹ. ನಿನ್ನ ಗಂಡ ಆಲೋಚನೆ ಮಾಡ್ತಾನೆ. ಅಲ್ಲ, ನಿನಗೆ ಈಗ ಅಷ್ಟು ಬುದ್ಧಿ ಇಲ್ಲದೆ ಇದ್ದವ ಅಲ್ಲ ದಶರಥ. ಅಲ್ಲ, ಇಷ್ಟೊತ್ತಿಗೆ ಅಷ್ಟು ಪ್ರಾಜ್ಞಾನತೆ ಇದ್ರೆ 60,000 ವರ್ಷ ಚಕ್ರವರ್ತಿ ಆಗಿ ಇರ್ಲಿಕ್ಕೆ ಉಂಟು. ಸಾಧ್ಯ ಉಂಟಾ? ನಿನ್ನ ಗಂಡನೊಟ್ಟಿಗೆ ನೀನು ಜೀವನ ಕಳೆದವಳು. ಹೌದು. ಈಗ ಹೀಗೆ ಹೋಗಿ ಕೇಳುವುದಲ್ಲ, ಹ, ಹ. ನೀನಿತ್ತಲ್ಲಿಗೆ ಅವ ಬರ್ಬೇಕು. ಇಲ್ಲಿಗೆ ಬರ್ಬೇಕು. ಹೌದು. ನಾನು ಹೋಗಿ ಈಗ ಹ, ಹೀಗೊಂದುಂಟು, ಹ. ಬಾಯಾರಿಕೆ ಆಗುತ್ತದೆ ನನಗೆ ಅಲ್ವಾ? ಹೌದು. ಯಾರೋ ನೀರು ತಂದು ಕೊಡ್ತಾರೆ ಅಂತ ಕಾಯ್ತಾ ಕೂತ್ರೆ ಆಗುದಿಲ್ಲ. ಹ, ಹ. ನಮಗೆ ಬೇಕಾದದ್ದನ್ನು ನಾವೇ ವ್ಯವಸ್ಥೆ ಮಾಡಿಕೊಳ್ಬೇಕು. ಅಲ್ವಾ? ಹ. ಈಗ ಹ. ಇನ್ನು ಒಬ್ಬ ಭಕ್ತ ಇರ್ತಾನೆ. ಹ್ಮ್. ಭಕ್ತ ಬೇರೆ, ಪರಮ ಭಕ್ತ ಬೇರೆ. ಹ, ಹ. ಭಕ್ತನಾದವ ಹೇಗೆ ಹೇಗೆ? ದೇವರನ್ನು ಕಾಣ್ಲಿಕ್ಕೆ ದೇವಸ್ಥಾನಕ್ಕೆ ದಶರಥನನ್ನು ಕರೆಸ್ಬೇಕು. ಇಲ್ಲಿಗೆ ಬರ್ಬೇಕು. ಹೌದು. ಹ, ಹ. ಹ? ಇಲ್ಲಿಗೆ ಬಂದಂತಹ ನಿನ್ನ ನನ್ನೊಲ್ಲವನಿಗೆ ಅಂತಃಪುರದಲ್ಲಿ ಇರ್ಬೇಕು. ಹ, ಹ. ಬರುವಾಗ ಇಷ್ಟೆಲ್ಲ ಚಂದ ಮಾಡ್ಕೊಳ್ಳುವುದಲ್ಲ. ಹೀಗಿರುವುದಲ್ಲ. ನಿನ್ನ ಚಂದ ನೋಡ್ಲಿಕ್ಕೆ ಅವ ಬರಬಾರ್ದು. ಹ, ಹ. ನಿನ್ನನ್ನು ಕಂಡ ಕ್ಷಣಕ್ಕೆ ಹ, ಏನಾಯ್ತು ನಿನ್ಗೆ ಅಂತ ಪ್ರಶ್ನೆ ಮಾಡುದು. ಹ, 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 ಹ. ಏನ್ ಬೇಕು ನಿನ್ಗೆ ಅಂತ ಕೇಳ್ಬೇಕು. ನನ್ನನ್ನು ನೋಡಿಯೇ ವ್ಯಾಕುಲಕ್ಕೊಳಗಾಗಬೇಕು ಅವರು. ಏನು ಆಗಿದೆ ಇವಳಿಗೆ ಅಂತ. ಅಲ್ವಾ? ಯಾಕೆಂದ್ರೆ ನಿನ್ನ ಮೇಲಿದ್ದ ಪ್ರೀತಿ ಉಳಿದವರಲ್ಲಿ ಅವನಿಗೆ ಇಲ್ವಲ್ಲ. ಇಲ್ವೇ ಇಲ್ಲ, ಇಲ್ವೇ ಇಲ್ಲ. ಅಲ್ವಾ? ಮುತ್ತಿನ ಹೆಂಡತಿ, ಚಂದದ ಹೆಂಡತಿ ಶೃಂಗಾರ ವರ್ಜ್ಯ ಮಾಡಿದ್ದಾಳೆ ಅಂತ ಅಂದ್ರೆ ಅಲ್ವೇ? ಆದ್ರಿಂದ ಶೋಕಾಗಾರವನ್ನು ಸೇರು, ಹ, ಹ. ಆಭರಣಗಳನ್ನು ಕಳ್ಚಿಡು, ಮುಸುಕಿಟ್ಟು ಮಲಗು. ಹ, ಹ. ಅವ ಬಂದು ಕೇಳಿದಾಗ ಹ, ಇಷ್ಟು ವಿಚಾರವನ್ನು ಹೇಳ್ತೇನೆ. ಆಯ್ತು. ಕೊನೆಗೆ ಒಂದು ಮಾತು ಕೇಳಿದ್ರೆ ಇಷ್ಟೆಲ್ಲ ಬೋಧನೆ ಮಾಡಿದ್ದೆ ಯಾರು ಕೇಳಿದ್ರೆ ಮಂತಾರೆ ಅಂತ ಹೇಳಿ ಹಾಗೆ ಹೇಳ್ತೇನೆ. ಅಲ್ಲ, ಇಷ್ಟು ಬುದ್ಧಿವಂತಿಕೆ ನಿನಗೆ ಹೇಗೆ ಬಂತು? ಮಂತರೆ ಎನ್ನುವ ಶಬ್ದಕ್ಕೆ ಅರ್ಥ ಎಂತ ಹೇಳು? ಏನು? ಒಂದು ಹ. ಮತಿಸುವವಳು ಅಂತ, ಹ್ಮ್, ಹ್ಮ್, ಹ್ಮ್. ಮಂತರ ಅಂತ, ಹ, ಇನ್ನೊಂದು ಕೆಸರು ಅಂತ. ಹ, ಹ, ಹ. ಇಷ್ಟೆಲ್ಲ ಕೆಸರು ಹಾಕದವಳು ಅವಳ ಅಂತ ಆಲೋಚನೆ ಮಾಡ್ತಾರೆ. ಆ, ಹ. ಈಗ ನಿನಗಾಗಿ ನೀನು ಯೋಚನೆ ಮಾಡಿ ಕೇಳಿದೆ ಅಂತ ಆಗಬೇಕು. ನನಗಾಗಿಯೇ ಕೇಳಿದ್ದು. ಹೌದು. ನನ್ನ ಸ್ವತಂತ್ರ ಹ. ಅಲ್ವೇ? ಮತ್ತೆ ಹ. ನಾನು ಹೇಳಿದೆ ಅಂತ ನೀನು ಕೇಳಿದ್ರೆ ನಡೆಯುವುದಿಲ್ಲ. ಹ, ಹ. ಯಾಕೆಂದ್ರೆ ನನ್ನನ್ನು ಹತ್ತಿರದಿಂದ ನೋಡುವುದು ನೀನು ಮಾತ್ರ. ಹೌದು. ನನ್ನ ಮುಖ ಕಂಡ್ರೆ ಯಾರಿಗೂ ಆಗುದಿಲ್ಲ. ಹೌದು. ಯಾರು ನನ್ನ ಮುಖ ನೋಡುವುದು ಇಲ್ಲ. ಈ ಕಡೆ ಬರುವುದೇ ಇಲ್ಲ. ಊರಿ ಬಂದು ಅಯ್ಯಪ್ಪ ಅವಳು ಸಹವಾಸ ಬೇಡ ಅಂತ. ಹಾಗೆ ಹೇಳ್ತಾರೆ. ಆದ್ರಿಂದ ನನ್ನ ಮಾತಿಗೆ ಮನ್ನಣೆ ಸಿಕ್ಕುವುದಿಲ್ಲ. ಆಗಲಂತೆ. ಆಗ್ಲಿ. ನೀನು ಹೇಳಿದ ಹಾಗೆ ಭೂಷಣಾದಿಗಳೆಲ್ಲ ಒಂದು ತ್ಯಾಗ ಮಾಡುತ್ತೇನೆ. ಇದ್ಯಾವುದು ಬೇಡ, ಕೇಶರಾಶಿಗಳನ್ನೆಲ್ಲ ಬಿಡಿಸಿಕೊಳ್ಳುತ್ತೇನೆ. ಸಿಂಧೂರ ಅಳಿಸ್ಕೊಳ್ಬೇಕು. ಅಳಿಸ್ಬೇಕು. ಆವಾಗ ನನ್ನೊಲ್ಲಭ ನನ್ನ ಅಂತಃಪುರಕ್ಕೆ ಬಂದೇ ಬರ್ತಾರೆ. ಆ ಹೊತ್ತಿನಲ್ಲಿ
ಈ ವಿಚಾರವನ್ನು ಸ್ಪಷ್ಟೀಕರಿಸುವುದಕ್ಕೆ ಸೂಕ್ತವಾಗಿರುವಂತಹ ಮಾರ್ಗ. ಆಗಲಂತೆ ಆಗಲಂತೆ. ಒಂದು ಅರ್ಥದಲ್ಲಿ ನನ್ನೊಲ್ಲಭ ಸ್ವಾರ್ಥಕ್ಕೋಸ್ಕರವಾಗಿಯೇ ಇದ್ದವರು ಹೇಗೆ? ಇನ್ನು ವಂಶದಲ್ಲಿ ಪ್ರಖ್ಯಾತಿಗೊಂಡವರು ದಶರಥ ಭೂಪಾಲರು ಎಲ್ಲವರು ಆಡುವಂತಹ ಮಾತು ಅಧೇಯ. ಆದ್ರೆ ಇಂಥವರಲ್ಲಿ ಇಂಥದ್ದೊಂದು ಸ್ವಾರ್ಥವಿರಬಹುದಾ? ಈಗಲ್ಲ, ಪೂರ್ವದಲ್ಲಿ ನನ್ನ ಅಪ್ಪ ಮಾತು ಕೇಳಿದ್ರು, ಮುಂದೆ ಕೈಕೆಯ ಮಗನಿಗೆ ಪಟ್ಟವಾಗುವುದಂತಾದ್ರೆ ಮದುವೆ ಮಾಡಿಸಿಕೊಡ್ತೇನೆ ಅಂತ. ಆ ಕ್ಷಣದಲ್ಲಿ ಆದೀತು ಎನ್ನುವ ಹಾಗೆ ಒಪ್ಪಿರುವಂತಹ ನನ್ನೊಲ್ಲಭ ಇಂದು ಈ ಮನಸ್ಥಿತಿಗೆ ಒಳಗಾಗಿದ್ದಾರೆ. ರಾಮನ ಮೇಲಿರುವಂತಹ ವ್ಯಾಮೋಹ ಇರಲಿ 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 ಇರಲಿ. ಆ ಕಾರಣಕ್ಕೋಸ್ಕರವಾಗಿ ಈ ಯಾವ ಆಭರಣಗಳು ನನಗೆ ಬೇಡವೇ ಬೇಡ. ಆಕೆ ಆಡಿರುವಂತಹ ಮಾತು ಅದು ಸತ್ಯವೇ ಆಯಿತು. ಇಷ್ಟೇ ಸಾಕ ನನ್ನ ಸಿಂಧೂರ ಅಳಸಿಬಿಟ್ಟೆ. ಹಾಗಾದ್ರೆ ಅಯೋಧ್ಯಾಧಿಪತಿ ಸತ್ತರೆ ಸಾಯಬೇಕು, ಸಾಯಬೇಕು. ಸತ್ತರೂ ತೊಂದರೆ ಇಲ್ಲ, ನನ್ನ ಮಗ ಭರತನಿಗೆ ಪಟ್ಟ ಆಗಬೇಕು. ಪಟ್ಟ ಆಗಬೇಕು ಅಂತ ಹೇಳಿದ್ರೆ ಈ ಅವಸ್ಥೆಯಲ್ಲೆಲ್ಲ ನೋಡ್ತಾ ಇರಿ. ರಾಮನಿಗೆ ಪಟ್ಟಾಭಿಷೇಕ, ಅಯೋಧ್ಯ ವನಿತೆ ನವ ವರನ ಕೈ ಹಿಡಿಯುವುದು. ಹಾಗಾಗಿ ಮಧುವಣಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿದ್ದಾಳೆ. ಕಣ್ಣಿನ ದೃಷ್ಟಿ ಹಾಯುವವರೆಗೆ ಜನ ಸಾಗರ. ಏನದರ ಅರ್ಥ? ರಾಮನಿಗೆ ಪಟ್ಟಾಭಿಷೇಕ ಎಲ್ಲರಿಗೂ ಇಷ್ಟ ಎಂಬ ಅರ್ಥ. ಹಾಗಾಗಿ ತಡ ಮಾಡುವುದಲ್ಲ, ರಾಮನನ್ನು ಬರ ಹೇಳಿ. ಪನ್ನೀರ ಅಪ್ಪ
ನಿನ್ನ ತಂದೆಯ ಬಹುದಿನಗಳ ಬಯಕೆಯನ್ನು ಹೇಳುತ್ತೇನೆ. ನೀನು ಅಯೋಧ್ಯಾರಾಮನೋ, ದಶರಥ ರಾಮನೋ, ಕೌಸಲ್ಯಾರಾಮನೋ, ಸೀತಾರಾಮನೋ ಆದರೂ ಸಾಲು. ನೀನು ಲೋಕಾಭಿರಾಮನಾಗಬೇಕು, ಲೋಕಾಭಿರಾಮನಾಗಬೇಕು. ಜನಕ ಜನನಿಯರಿಗೆ ಗಣಧರದಿ ಕೈ ಮುಗಿದು ಜನಕ ಜನನಿಯರಿಗೆ ರಾಗವೋ ಘನಧರದಿ ಕೈ ಮುಗಿದು ತಮ್ಮಯ ಮನೆಯ ದೈವವ ತನ್ನಯ ಮನೆಯ ದೈವವ ಗುರು ಹಿರಿಯರಿಗೆ ತಲೆವಾಗಿ ತನ್ನಯ ಮನೆಯ ದೈವವ ಬೇಡಿ ಗುರು ಹಿರಿಯರಿಗೆ ತಲೆವಾಗಿ ನಮ್ಮ ಅಣ್ಣ, ಗುರುಗಳು ಹೇಳಿದರು ಸಿಂಹಾಸನವನ್ನು ಏರಬೇಕು ಅಂತ. ಸತ್ಯ. ಸಿಂಹಾಸನವನ್ನು ಏರಬೇಕಂತಾಗುವ ಹೊತ್ತಿಗೆ ಮೊದಲಾಗಿ ನಮ್ಮ ಹೆತ್ತವರೇ ನಮ್ಮ ಪಾಲಿಗೆ ದೈವ ಸ್ವರೂಪ. ಹೌದು. ಆ ಮೂಲಕವಾಗಿ ತಂದೆ ತಾಯಿಯರ ಪಾದಾರವಿಂದಕ್ಕೆ ವಂದಿಸಿದ್ದಾಯಿತು. ಸರಿ. ನಮ್ಮ ಕುಲದೈವರಾದಂತಹ ರಂಗನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿದ್ದಾಯಿತು. ಗುರುಗಳಾದಂತಹ ವಸಿಷ್ಠರನ್ನು, ಹೌದು, ಮಂತ್ರಿಗಳಾದಂತಹ ಸುಮಂತ್ರರನ್ನು, ಒಂದು ಸೇರಿದಂತಹ ಹಿರಿಯರನ್ನೆಲ್ಲ ವಂದಿಸಿದ್ದಾಯಿತು. ಸುಮಿತ್ರಾದೇವಿಯನ್ನು ವಂದಿಸಿ ಆಶೀರ್ವಾದ ಪಡೆದದ್ದಾಯಿತು. ಹೌದು. ಆದರೆ ತಮ್ಮ ಏನು ಗೊತ್ತಾಯ್ತು ಅಂತ ಗೊತ್ತಾಗುದಿಲ್ಲ ಅಣ್ಣ ನೀನು. ನನಸಿ ಪಡಪಟ್ಟನು ಸುಮಿತ್ರೆಗೆ ನೆನೆದು ಪಡಪಟ್ಟನು ಸುಮಿತ್ರೆಗೆ ಜನನಿ ಕೈಗೆಯ ಜನನಿಗೆಯ ಲಕ್ಷ್ಮಣನ ಕಾಣುತ್ತ ಲಕ್ಷ್ಮಣನ ಕಾಣುತ್ತ ತಂದೆ ದಶರಥರಾಯ ಎಂದೆಂದ ಜನಗ ಕೆರೋ ಜನಗ ಕೆರೋ ಜನರ ಏಕೆ
ಹೊಂದಿದ್ದಾಯಿತು. ಎಲ್ಲರ ಆಶೀರ್ವಾದವನ್ನು ಹೊಂದಿಯೇ ಈ ಸಿಂಹಾಸನವನ್ನು ನಾನು ಏರಬೇಕು ಅಂತ ಆಲೋಚಿಸುವಾಗ ಎಲ್ಲರ ಆಶೀರ್ವಾದ ಆಯಿತು ಅಂತ ಒಮ್ಮೆ ನೋಡಿದೆ. ಎಲ್ಲರದ್ದು ಪಡೆದೆ, ಆಯ್ತಲ್ಲ ಅಣ್ಣ. ಆದ್ರೆ ಒಂದು ಆಗಲೇ ಇಲ್ಲಲ್ಲ ತಮ್ಮ. ಯಾರದ್ದು? ಯಾವುದು ನಿಜವಾಗಿ ಆಗಬೇಕಿತ್ತು ಇಲ್ಲ, ಯಾರು ನಮ್ಮನ್ನು ಹರಿಸುವುದಕ್ಕೆ ಮೊದಲಾಗಿ ಬರಬೇಕಿತ್ತು ಅವರೇ ಈ ಜನರ ಸಭೆಯಲ್ಲಿ ಎಲ್ಲಿಯೂ ಕಾಣಿಸುವುದಿಲ್ಲಲ್ಲ ತಮ್ಮ. ಎಲ್ಲ ಬಂದಿದ್ದಾರೆ, ಮತ್ತೆ ಯಾರು ಬರುವುದಕ್ಕಿದ್ದಾರೆ ಅಣ್ಣಯ್ಯ? ತಮ್ಮ ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ? ನಮ್ಮ ಚಿಕ್ಕಮ್ಮಳಾದಂತಹ ಕೈಕಾದೇವಿ ಚಿಕ್ಕಮ್ಮ ಇಲ್ಲ, ಅವಳು ಸಂಭ್ರಮದಿಂದ ಪಾಲ್ಗೊಳ್ಳಬೇಕಿತ್ತು. ಬಹುಶಃ ನನಗೆ ಹೀಗೆ ಕಾಣ್ತದೆ, ಏನು? ರಾಮನ ಪಟ್ಟಾಭಿಷೇಕದ ಸಿದ್ಧತೆಯಲ್ಲಿ ತನ್ನನ್ನು ತಾನು ಮೈಮರೆಸಬೇಕು. ಅವರು ಬಂದು ಸೇರ್ತಾರೆ ಅಣ್ಣ. ಹಾಗಲ್ಲಲ್ಲ ತಮ್ಮ, ಒಮ್ಮೆ ಹೆಂಗಸರಿ ಹಾಗಾಗುತ್ತದೆ. ಹೌದು, ಆದರೂ ಸೂರ್ಯವಂಶೀಯರಾದಂತಹ ನಾವು ಶಿಷ್ಟಾಚಾರವನ್ನು ತಪ್ಪುವುದಕ್ಕಿಲ್ಲ ಅಲ್ಲ. ಹಾಗಾಗಿ ನಾ ಸಿಂಹಾಸನವನ್ನೇರುವ ಚಂದವನ್ನು ನಮ್ಮ ಕಣ್ತುಂಬಿ ನೋಡಬೇಕು ಅಂತ ಆದ್ರೆ ಮಗು ಇಷ್ಟೊತ್ತು ಕಾದಿದ್ದೇವಂತೆ, ಬೇಗ ಹೋಗು ನೀನು, ಚಿಕ್ಕಮ್ಮನಿದ್ದಲ್ಲಿಗೆ ಸೇರು. ಚಿಕ್ಕಮ್ಮನನ್ನು ಬೇಗ ಕರ್ಕೊಂಡು ಬಂದ್ರೆ ನಾನು ಸಿಂಹಾಸನವನ್ನು ಏರ್ತೇನೆ. ಇಲ್ಲ, ಚಿಕ್ಕಮ್ಮನಲ್ಲಿ ಹೋಗಿ ಆಡಬೇಕು, ಅಣ್ಣ ನಿಮ್ಮ ನಿರೀಕ್ಷೆಯಲ್ಲಿದ್ದಾನೆ, ಆದಷ್ಟು ಬೇಗ ಬರಬೇಕು ಅಂತ ಕರೆತರ್ತೀಯ ತಮ್ಮ. ನಮೋ ನಮಃ ನಿಮಗೆ. ಸಂಭ್ರಮದ ಮಧ್ಯದಲ್ಲಿ ಇವರು ಒಬ್ಬರನ್ನ ಹುಡುಕುವುದು ಎಲ್ಲಿ ಅಂತ ಬೇಕಲ್ಲ. ಅತ್ತ ಇತ್ತ ಸುತ್ತಮುತ್ತ ಎಲ್ಲಾ ಕಡೆಯಲ್ಲಿ ಹುಡುಕಿದ್ದಾಯ್ತು. ಅರಮನೆಯಲ್ಲಿ ಎಲ್ಲಿಯೂ ಅಮ್ಮ ಕಾಣುವುದಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಯಾರನ್ನ ಕೇಳಿದ್ರು ನಮಗ್ ಗೊತ್ತಿಲ್ಲ. ನಮಗ ಅವಸರ ಉಂಟು ಅಂತ ಅವರು ರಾಮನನ್ನು ಕಾಣುವುದಕ್ಕೆ ಹೋಗುದು ಬಿಟ್ಟರೆ ನಮ್ಮನ್ನು ಯಾರು ಲಕ್ಷ್ಯ ಹಾಕುವವರಿಲ್ಲ. ಇನ್ನು ಎಲ್ಲಿ ಎನ್ನುವುದಾಗಿ ಅವರ ಅಂತಃಪುರವನ್ನು ಪರಿಶೋಧಿಸಿದ್ರೆ ಅಲ್ಲಿಯೂ ಅಮ್ಮ ಕಾಣುವುದಿಲ್ಲ. ಅಲ್ಲಿಯೂ ಅಮ್ಮ ಇಲ್ಲ ಅಂತ ಹೇಳಿ ಆದ್ರೆ ಮತ್ತೆ ಎಲ್ಲಿದ್ದಾರೆ ಎನ್ನುವುದಾಗಿ ಆಲೋಚನೆಯನ್ನು ಮಾಡ್ತಾ ಮುಂದೆ ಬರುವಾಗ ಸರಿ, ನಮ್ಮಲ್ಲಿ ಆಡು ಭಾಷೆಯಲ್ಲಿ ಹೇಳುವ ಮಾತೊಂದುಂಟು, ಬಸವನ ಬೆನ್ನಿಗೊಂದು ಬಾಲ ಇರ್ತದೆ ಜೊತೆಗೆ ಅಂತ. ನಮ್ಮ ಚಿಕ್ಕಮ್ಮ ಎಲ್ಲಿದ್ದಾರೆ ಅಂತ ಗುರುತಿಸಬೇಕ. ಹತ್ತಿರದಲ್ಲಿ ಮಂತರೆ ಎಲ್ಲಿದ್ದಾರೆ ಅಂತ ನೋಡಿದ್ರೆ ಆ ಮಂತರೆಯಲ್ಲಿ ಅಲ್ಲಿ ನಿಂತುಕೊಂಡಿರುವುದು. ಆ ಮಂತರೆಯಲ್ಲಿ ಕೇಳಿದ್ರೆ ಗೊತ್ತಾಗುತ್ತದೆ ಅಂತ ಹತ್ತಿರಕ್ಕೆ ಹೋಗಿ ಎಲ್ಲಿ ನಮ್ಮ ಚಿಕ್ಕಮ್ಮ ಅಂತ ನೋಡಿದ್ರೆ ನನ್ನನ್ನು ಸರಿ ನೋಡುವುದಿಲ್ಲ. ಅವಳು ಮುಖ ತಿರುಗಿಸಿ ಅಂತ ಮಾಡಿ ಹೋದದ್ದೇ. ಅವಳು ಮುಖ ತಿರುಗಿಸಿದ ಕಡೆಗೆ ಮತ್ತೆ ದೃಷ್ಟಿಯಿಂದ ನೋಡಿದ್ರೆ ಅಯ್ಯೋ ಇದೆಂತದ್ದು ಸ್ವಾಮಿ, ಅಪರೂಪಕ್ಕೆ ಇಲ್ಲಿ ನಮ್ಮ ಈ ಅಂತಃಪುರದ ಬಾಗಿಲು ತೆರೆದದ್ದು. ಕೋಪಾಗಾರ ಹೌದು ಅಲ್ವ ಇದು? ಈ ಕೋಪಾಗಾರದ ಬಾಗಿಲು ಎನ್ನುವುದು ಯಾವ ಹೊತ್ತಿಗೂ ನಮ್ಮ ಇಲ್ಲಿ ಹಾಕಿಕೊಂಡೇ ಇರುವುದು. ಆದ್ರೆ ಈ ಹೊತ್ತಿಗೆ ತೆಗೆದುಕೊಂಡುಂಟು. ಯಾಕೆ ತೆಗೆದುಕೊಂಡುಂಟು ಅಂತ ಸ್ವಲ್ಪ ಹೀಗೆ ಬಾಗಿಲನ್ನ ಸರಿಸಿದ್ದೇ ಹೌದು ಅಂತಾದ್ರೆ ನಮ್ಮ ಚಿಕ್ಕಮ್ಮ ಇಲ್ಲೇ ಇದ್ದಾರೆ ಅಂತ ಈಗ ಗೊತ್ತಾಯ್ತೋ ಇಲ್ಲೋ, ಏನಾಯ್ತೋ ಏನೋ, ಸ್ವಲ್ಪ ಅವನಲ್ಲಿಯೇ ಮಾತಾಡ್ಬೇಕು. ಹಾಗಾಗಿ
ಚಿಂತೆಯೇ ನಿಮ್ಮ ಮನಸ್ಸಿಗೆ ಸಂತಸದಿಂದ ನಮಗೆ ಸಂತಸದಿಂದ ಅಣ್ಣರಾಗಿ ಒಮ್ಮೆ ಹೇಳಿ ನೀವೇ ಮೊದಲು ಎದ್ದು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅಮ್ಮ ಎಂತ ತಮ್ಮಿ ಇಲ್ಲ, ಇವತ್ತು ಪರಿಸ್ಥಿತಿ ಮೀರಿ ಹೋಗಿದೆ, ಅನುಮಾನವೇ ಇಲ್ಲ. ನಮ್ಮಮ್ಮ ಯಾವ ಇರುವಾಗ್ಲೂ ಇಲ್ಲ ಅಂತ ಇವತ್ತು. ಚಿಕ್ಕಮ್ಮ, ಇದು ನಾನು ಲಕ್ಷ್ಮಣ ಅಂತ ಬಂದಿದ್ದೇನೆ. ನೀವೇ ಹೇಳುವುದಲ್ವ ಯಾವಾಗ್ಲೂ ಏನು ವೀರ ಲಕ್ಷ್ಮಣ ಎನ್ನುವುದಾಗಲಿ ನನ್ನ ಕರೆಯುವುದೌದಲ್ಲ, ಹೌದೌದು, ಅದೇ ವೀರ ಲಕ್ಷ್ಮಣ. ಮತ್ತೊಮ್ಮೆ ವಂದಿಸಿಕೊಳ್ತಾ ಇದ್ದೇನೆ. ಒಳ್ಳೇದಾಗುದಿದ್ರೆ ಆಗ್ಲಿ, ಆಶೀರ್ವಾದ ಮಾಡಿ. ನಿಮ್ಮದೆಲ್ಲ ಆಶೀರ್ವಾದ ಇದ್ರೆ ಒಳ್ಳೇದಾಗ್ತೇನಮ್ಮ. ಆಗ್ತದೆ. ಅಮ್ಮ, ಈ ಕಡೆ ನಮಗೊಂದು ಆಶೀರ್ವಾದ. ಯಾಕೆ ಗೊತ್ತುಂಟಾ? ಹಾ. ನಿಮಗೆ ವಿಷಯ ಗೊತ್ತುಂಟಾ ತಾಯಿ? ಇವತ್ತು ಆ ಸಂತೋಷಕ್ಕೆ ಇನ್ನೊಮ್ಮೆ ನೀವು ನನಗೆ ಆಶೀರ್ವಾದ ಮಾಡ್ಬೇಕು. ಯೋಗ ಇದ್ರೆ ಒಳ್ಳೇದಾಗಿ. ಅಮ್ಮ, ಯೋಗ ಉಂಟು, ಆದ್ರೆ ಭಾಗ್ಯ ಇಲ್ವ ಅಂತ ಇದೆ. ಭಾಗ್ಯವನ್ನು ನಾವು ಪಡೆದುಕೊಳ್ಬೇಕು. ಇಲ್ಲ, ಹಾಗಲ್ಲ ಕ್ರಮ. ಹಾ. ಭಾಗ್ಯ ನೀವೇ ಕೊಡುವುದು. ಹೌದಾ? ನಿಜವಾಗಿ ಯಾಕೆ ಕೇಳಿದ್ರೆ, ಹಾ. ಭಾಗ್ಯ ದಾಯಿನಿ ಅಂತ ಹೇಳಿದ್ರೆ ಯಾರು? ಏನು? ನಮ್ಮ ಊರಿನಲ್ಲಿ ಒಬ್ಬರೇ ಒಬ್ರು ಇರುವುದು. ಕರೆಯುವುದೇ ನಿಮ್ಮನ್ನ ಭಾಗ್ಯದಾಯಿನಿ ಅಂತ ನಾವು. ಹಾ. ಬೇರೆ ಯಾರನ್ನೆಲ್ಲ ಕರೀಲಿಕ್ಕೆ ಆಗುವುದಿಲ್ಲ ತಾಯಿ. ಮತ್ತೆ ಭಯ ನಿವಾರಣೆ ಅಂತ ಹೇಳಿದ್ರೆ ಯಾರು? ನಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ಉಂಟು ಅಂತ ಆದ್ರೆ ಸಾಕೇತದಲ್ಲಿ ದೂರಪಡಿಸಿದ್ದೇ ನೀವು. ನಂಗೆಲ್ಲ ಕತೆ ಕೇಳಿದ್ದೇನೆ, ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೇನೆ. ಒಂದು ಕಾಲದಲ್ಲಿ ನಮ್ಮ ಅಪ್ಪಯ್ಯನಿಗೆ ಅಂದ್ರೆ ನಿಮ್ಮ ಗಂಡನಿಗೆ ಎರಡು ಮದುವೆ ಆಯ್ತಂತೆ. ಎರಡು ಮದುವೆ ಆದಾಗ್ಲೂ ಮಕ್ಕಳಾಗ್ಲಿಲ್ಲ. ಮೂರನೇದು ನಿಮ್ಮ ಮದುವೆ ಆಯ್ತು ನೋಡಿ. ಮೂರನೇ ಮದುವೆ ಆಗಾದ್ರೂ ಮಕ್ಕಳಾಯ್ತಾ? ನಿಮ್ಮನ ಮದುವೆ ಆದ್ರೂ ಮಕ್ಕಳಾಗ್ಲಿಲ್ಲ ಹೊತ್ತಿಗೆ.
ಅಂದ್ರೆ ನಿನ್ನ ಮಾತಿನ ಅರ್ಥ ನನ್ನನ್ನು ಬಂಜೆ ಅಂತ ಹೇಳುವುದರಿ? ಅಲ್ಲ ಅಮ್ಮ, ಹಾಗಲ್ಲ ಮುಂದೆ ಹಾಗೆ ಅಲ್ವಾ ಪರೋಕ್ಷವಾಗಿ ಜರಿಯುವುದು ಇವತ್ತು ಅವಸರದಲ್ಲಿ ಸ್ವಲ್ಪ ಆಚೆ ಇಚ್ಚಾಗುವುದು. ಹಾಗಲ್ಲ ನಾನು ಹೇಳುದು. ಮತ್ತೆ ನೀವು ಬಂದ ಮೇಲೆ ಮಕ್ಕಳಾಗದಿದ್ರು ಪುತ್ರ ಕಾಮೇಷ್ಟಿಯನ್ನ ಮಾಡಬೇಕು ಅಂತ ಅವರೊಂದು ಸಂಕಲ್ಪ ಮಾಡಿ ಬಂದಿದ್ದೆ ಹೇಗೆ, ಹಾ, ಅದು ನಿಮ್ಮ ಕಾಲ್ಗುಣ ಅಂತ. ಹಾಗೆ ಹಾಗೆ. ಹಾಗಾಗಿ ಭಾಗ್ಯದಾಯಿನಿ ಅಂತ ಹೇಳಿದ್ರು. ಕೇವಲ ಅಷ್ಟೇ ಭಾಗ್ಯ ತಂದು ಕೊಟ್ಟದಲ್ಲ ತಾಯಿ ನೀವು, ಮತ್ತೆ ಮತ್ತುಂಟಂತೆ ಪ್ರಸಂಗ ಮತ್ತೆ ಹಾ, ನಾನ್ ಕೇಳಿದ್ದೇನೆ. ನಾವು ಹುಟ್ಟುವುದಕ್ಕಿಂತ ಅದೆಷ್ಟೋ ವರ್ಷಗಳ ಮೊದಲು ಪೂರ್ವದಲ್ಲಿ ಮದುವೆ ಆದಂತ ಹೊಸತ್ರಲ್ಲಿ ಯಾರೋ ಒಬ್ಬ ಬಂದಂತಲ್ಲ ತಿಮಿಧ್ವಜ, ಹಾ, ಶಂಬರಾಸುರ ಕಾಳಗ ಹೌದೌದು. ಕತೆ ಕೇಳಿದಾಗ್ಲೇ ನನಗೆ ರೋಮ ರೋಮಲ್ಲ ಹೇಗೆ ಆಗ್ತಾ ಉಂಟು ನೋಡಿ. ಆ ಪ್ರಸಂಗ ಎಷ್ಟು ಒಳ್ಳೇದುಂಟು ಗೊತ್ತುಂಟಾ? ನೀನಲ್ಲ, ಮತ್ತೆ ದೇವತೆಗಳೇ ಗಡಗಡ ನಡುಗಿದ್ರು, ಮತ್ತೆ ಅವರಿಂದ ಅಸಾಧ್ಯವಾಯಿತು. ಅದಕ್ಕಾಗಿ ನಿಮ್ಮ ಗಂಡನನ್ನ ಕರ್ಕೊಂಡು ಹೋದದ್ದು. ಅಲ್ವಾ? ಹೋಗುವಾಗ ಏನ್ ಹೇಳಿದ್ರಂತೆ, ನಾನು ಬರುತ್ತೇನೆ. ಹೌದು. ಅವ ನಮ್ಮ ಅಪ್ಪಯ್ಯ ಹೇಳಿದಂತೆ, ಹಾ. ಏನು ಇದು ಹೆದರುದು, ನೀನು ಸಾಮಾನ್ಯ ಹೂದೋಟಕ್ಕಲ್ಲ ನಾನು ಹೋಗುವುದು, ಹಾ. ಯುದ್ಧಕ್ಕಾಗಿ ಹೊರಟು ನಿಂತಿದ್ದೇನೆ ಅಂತ ಹೇಳಿದಾಗ ನೀವು ಹೆದರ್ಬೇಕಾದದ್ದು ಯಾಕೆ, ನಾನು ಕ್ಷಾತ್ರಯಾಣಿ ಅಂತೇಳಿ ಅಲ್ವಾ? ಎನ್ನುವುದಾಗಿ ಹೇಳಿಕೊಂಡವರು. ಹೇಳಿಕೊಂಡಂತಹ ನೀವು ಅಲ್ಲಿಗೆ ಹೋದ್ರಿ, ಹಾ, ಯುದ್ಧ ಆಯಿತು. ಯುದ್ಧದಲ್ಲಿ ಶಂಬರನಿಂದ ಪೆಟ್ಟು ತಿಂದಂತಹ ನಮ್ಮಪ್ಪ ಪೀತ ನಿಮ್ಮನ್ನ ಕರ್ಕೊಂಡು ಹೋದ, ಅಲ್ಲಿ ಪೆಟ್ಟು ತಿಂದ ಅಪ್ಪ ಪೀತ. ಏನ್ ನಾನೇ ಬೀಳಿಸಿದ್ದಂತ ಹೇಳುವುದರಿ? ಹಾಗಲ್ಲ ಮೈಲಿ, ಹಾ, ಹಾ. ಬಿದ್ದ ಮರುಗಳಿಗೆ ನೀವು ಮಾಡಿದ್ದೇನು, ಏನು? ರಥದಲ್ಲಿದ್ದಂತಹ ನಮ್ಮಪ್ಪನನ್ನ ಬೇರೆ ಕಡೆಗೆ ಕರೆದುಕೊಂಡು ಹೋಗಿಲ್ವ ರಣರಂಗದಿಂದ? ಹಾ, ಒಂದೊಂದು ಸಲ ಅಲ್ಲಂತೆ, ಹಾ, ಎರಡೆರಡು ಸಲ ಅಂತೆ. ಹೌದೌದು. ನೀವು ಹೇಳಬೇಕು. ಗತಿಗೆಡ್ಲಿಲ್ಲ ನಾನು. ಹಾ, ನೀವು ಗೆಡ್ಲಿಲ್ಲ. ಅವರಿಗೆ ಎಷ್ಟು ಬೇಕಂತ ಅಷ್ಟು ಉಪಚಾರವನ್ನ ಮಾಡಿ ಹಾ. ಶಂಬರನ ಜೊತೆಯಲ್ಲಿ ಯುದ್ಧವನ್ನ ಮಾಡಿ ಗೆಲ್ಲುವಾಗೆ ಮಾಡಿದ್ದು ಯಾರು? ನಾನೇ. ತನ್ನ ಮೂಲಕವಾಗಿ ಭಯ ನಿವಾರಣೆ ಹೇಗಿದ್ದೀರಿ? ಒಂದು ಮಕ್ಕಳನ್ನು ಕೊಡುವುದರ ಮೂಲಕವಾಗಿ ಹಾ. ಸಾಕೇತಕ್ಕೆ ಮುಂದೆ ಯಾರು ಯಾರು ಎನ್ನುವುದಾಗಿ ಪ್ರತಿಯೊಬ್ಬ ಪ್ರಜೆಗಳು ಭಯದಲ್ಲಿದ್ದು ಹೌದಾ, ಅವರ ಭಯವನ್ನು ನಿವಾರಣೆ ಮಾಡಿದ್ದೀರಿ. ಹಾ. ಅದಕ್ಕೂ ಮೊದಲಾಗಿ ಸಾಕೇತದ ಪ್ರಭುವೇ ಹೋದಾನೋ ಎನ್ನುವುದಾಗಿ ಅವರೆಲ್ಲ ಹೆದರಿದಂತಹ ಕಾಲಕ್ಕೂ ಆ ಭಯವನ್ನು ನಿವಾರಣೆ ಮಾಡಿದವರು ಯಾರು ಅಂತ ಕೇಳಿದ್ರೆ ನೀವೇ ಹೌದು. ತನ್ಮೂಲಕವಾಗಿ ಹಾ. ಭಾಗ್ಯಶಾಲಿಯಾಗಿ ನಮ್ಮೆಲ್ಲರ ಬದುಕಿನಲ್ಲಿ ಭಾಗ್ಯವನ್ನ ತಂದುಕೊಟ್ಟವರು ಯಾರು ಅಂತ ಕೇಳಿದ್ರೆ ನಿಜವಾಗಿ ಹೌದು. ಆಹಾ, ನಾನು ನೀನು ಒಳ್ಳೆ ಮಾತಾಡ್ತೀಯಲ್ವಾ? ಮಾತಾಡ್ತೇನಮ್ಮ ನಿಮ್ಮ ಎದುರಿಗಲ್ಲ. ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥವನ್ನು ಕಲ್ಪಿಸಿ ಮಾತಾಡುವುದಕ್ಕೆ ಮನ ಮಾಡ್ತಾ ಇದ್ದೀಯ. ಯಾಕೆ ಅಂತ ಕೇಳಿದ್ರೆ ಹಾ, ನನ್ನ ಜೊತೆಯಲ್ಲಿದ್ದದ್ದು ಯಾರು? ಹಾ. ನಮ್ಮ ಅಣ್ಣ ರಾಮ ಅಲ್ವಾ ಎಷ್ಟಾದ್ರು. ಓ ರಾಮ, ನಾನು ರಾಮನ ಜೊತೆಯಲ್ಲಿ ಬೆಳೆದವ. ಅದೇ ಹೇಳೋದು. ಮತ್ತೆ ವಿಶ್ವಾಮಿತ್ರ ವಸಿಷ್ಠರ ಶಿಷ್ಯ ಅಲ್ವಾ? ಅದೆಲ್ಲಕ್ಕಿಂತ ಅಮ್ಮ ಇಷ್ಟ ಆಗದೆ ಬಿಡ್ತೀಯ ನೀನು? ಅದೆಲ್ಲದಕ್ಕಿಂತ ಹೆಚ್ಚೇನು ಗೊತ್ತುಂಟಾ? ಹಾ. ನೀವು ಕೊಟ್ಟ ಹಾಲಿನ ಗುಣ ಹಾಗುಂಟು. ಓಹೋ, ಹಾಲಿನ ಗುಣ. ಮತ್ತೆ ನಿಜವಾಗಿ ಹೌದಲ್ವ ಅಂತ ಆಲೋಚನೆ ಮಾಡಿ. ಕೇವಲ ನಾನು ಕೊಟ್ಟ ಹಾಲಿನ ಗುಣ ಮಾತ್ರವಲ್ಲದೆ ನಿನ್ನಲ್ಲಿ ಮೋಡಿ ಮಾಡುವಂತಹ ಲಕ್ಷಣ ಉಂಟು. ನನ್ನಲ್ಲಿ ಉಂಟಮ್ಮ? ಇಲ್ಲ ಅಂತಾದ್ರೆ ಲೋಕದಲ್ಲೆಲ್ಲ ಪ್ರತೀತಿ ಇರುವುದು ಹೇಗೆ? ಹೇಗೆ? ರಾಮ, ಭರತ, ಶತ್ರುಘ್ನ. ಹೌದು, ಲಕ್ಷ್ಮಣ ಹಾಗೆ ಹೀಗೆ- ಕರಿಬೇಕು. ಇಲ್ಲ, ಲೆಕ್ಕದಲ್ಲಿ ಕರೆಯಬೇಕಾದದ್ದು ರಾಮ ಹುಟ್ಟಿದ ಮೇಲೆ ಭರತ ಹುಟ್ಟಿದ್ದು, ಹಾ. ಆಮೇಲೆ ನಾನು ಲಕ್ಷ್ಮಣ, ಹಾ. ಮತ್ತೆ ಶತ್ರುಘ್ನ. ಕೊನೆಯದಾಗಿ ಶತ್ರುಘ್ನ. ಕರೆಯುವುದಾಗಲ್ಲ ಈಗ. ಲೋಕ ಹೇಗೆ ಕರೀತಾ ಉಂಟು? ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಕರೆಯುವುದು. ಎರಡನೆಯವನು ನೀನೇ ಎನ್ನುವ ಹಾಗೆ ಅಲ್ವಾ? ಅಲ್ವಾ? ಆದ್ರೆ- ಅವರನ್ನೆಲ್ಲ ಮೋಡಿ ಮಾಡಿದವನು ನೀನು. ನನಗೆ ಸಂತೋಷ ಆದದ್ದು ಯಾಕೆ ಗೊತ್ತುಂಟ? ಯಾಕೆ? ತನ್ನ ಮಗನನ್ನ ಮೂರನೆಯದ್ದು ಅಂತೇಳಿ ಹೇಳಿದ್ರು ನೀವು ಬೇಸರ ಮಾಡುವುದಿಲ್ವಲ್ಲ, ನನಗೆ ಅದಕ್ಕೆ ಸಂತೋಷ ಆಗ್ತದೆ. ಓಹೋ, ಮತ್ತೆ ಎಲ್ಲ ಸಂತೋಷ ಆಗ್ತದೆ. ಯಾಕೆ ಕೇಳಿ, ಭರತ ಅಳುತ್ತಿರುವಂತಹ ಕಾಲಕ್ಕೆ ಹಾ, ರಾಮ ಅತ್ತದ್ದೇ ಹೌದು ಅಂತ ಆದ್ರೆ ಆ ಹೊತ್ತಿಗೆ ಭರತನನ್ನ ಬದಿಗಿಟ್ಟು ರಾಮನನ್ನ ಎತ್ತುಕೊಂಡು ಅವನಿಗೆ ಹಾಲನ್ನ ಕೊಟ್ಟವರು ನೀವು. ಹೌದಾ? ಅಳುತ್ತಿರುವಂತಹ ಭರತನನ್ನು ನಿರ್ಲಕ್ಷಿಸಿ ಮತ್ತೆ ರಾಮನನ್ನು ಎತ್ತುಕೊಂಡಿದ್ದೀರಿ. ನಗುತ್ತಿರುವಂತಹ ರಾಮನನ್ನು ಎತ್ತಿ ಮುದ್ದಾಡಿದ ಮತ್ತೆ ನೀವೇ ಭೇದ ಮಾಡ್ಲಿಲ್ಲ, ಮತ್ತೆ ಇದಕ್ಕೆ ಜನ ಭೇದ ಮಾಡ್ತಾರ? ಅದು ನೀವೇ ಹಾಕಿ ಕೊಟ್ಟದ್ದು, ಆ ಮಾರ್ಗವು ನೀವೇ ಹಾಕಿ ಕೊಟ್ಟದ್ದು. ಅಂದ್ರೆ ಅದು ಸಂತೋಷ ಆಗ್ತಾ ಉಂಟು. ಆದರ್ಶ ನಾನೀಗ ಕಥೆಯಲ್ಲೆಲ್ಲ ಕೇಳಿದ್ದೇನೆ. ಈಗ ಲಕ್ಷ್ಮಿ ಅಂತ ಹೇಳಿದ್ರೆ ಹಾಗಿರ್ತಾರೆ, ಆ ಸ್ವರೂಪ ಅಷ್ಟು ಚಂದ ಅಂತ. ಅಮ್ಮ ನಾ ಸತ್ಯ ಹೇಳ್ತೇನೆ, ಇದು ಎಂತದಮ್ಮ ಇದೆ ಸೀರೆ, ಏನ ದೇವ್ರೆ ಇಷ್ಟು ಹೊಲಸು ಸೀರೆ, ಆ ಮಂತನೇ ಇಂತ ಸೀರೆ ಉಟ್ಟುಕೊಳ್ಳಿಕ್ಕಿಲ್ಲ ಆಹಾ, ಅಂತ ಸೀರೆ ಉಟ್ಟುಕೊಂಡಿದ್ದೀರಿ. ಅಲ್ಲ ಕೇಶವನ್ನೆಲ್ಲ ಹೀಗೆಲ್ಲ ಮಾಡಿಕೊಂಡಿದ್ದೀರಿ. ಹಾ. ಅಲ್ಲ ಆದ್ರೂ ನೀವು ಚಂದ ಚಂದ. ಪ್ರಶ್ನೆ ಬೇರೆ ಅಮ್ಮ, ಒಂದು ಅವಸರ ಉಂಟು. ಏನು? ನಿಮ್ಗೆ ವಿಷಯ ಗೊತ್ತಿಲ್ವ ಅಮ್ಮ? ಯಾವ ವಿಚಾರ? ಅಯ್ಯೋ ದೇವರೇ, ಇಡೀ ಊರಿಗೆ ಗೊತ್ತುಂಟು, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನಾಟಕ ಮಾಡುವುದು ಬೇಡಮ್ಮ. ನನಗೆ ಗೊತ್ತಾಯ್ತು. ಈಗ ಕೆಲವೊಮ್ಮೆ ನಮ್ಮ ಮಕ್ಕಳಲ್ಲಿ ನಾಟಕ ಮಾಡುವುದುಂಟು. ಅದು ಏನಂತ ವಿಚಾರ ಗೊತ್ತಿದ್ರು ಅಯ್ಯೋ ನನಗೆ ಗೊತ್ತಿಲ್ಲ ಮಕ್ಕಳು ನೀವೇ ಹೇಳಿ ಅಂತ ಮಕ್ಕಳ ಬಾಯಲ್ಲೇ ಬರ್ಲಿ ಅಂತ. ಈಗ ನನಗೆ ಗೊತ್ತುಂಟು, ಇದು ರಾಮನಿಗೆ ಇವತ್ತು ಪಟ್ಟ ಅಲ್ವಾ? ಪಟ್ಟ ಇವತ್ತು ಪಟ್ಟ ಆಗುವುದಲ್ವಾ? ಹಾಗಾಗಿ ಈಗ ನೀವು ಬರದೆ ಈಗ ಪಟ್ಟೋತ್ಸವ ಕಾರ್ಯಕ್ರಮ
ಮಹೋತ್ಸವ ಉಂಟಲ್ಲ ಅದರ ಲಗ್ನ ಇನ್ನೊಂದು ಹತ್ರ ಆಗ್ತಾ ಉಂಟು. ಹಾ, ಹಾ, ಹಾ. ಮುಹೂರ್ತ ಮುಹೂರ್ತ. ವಸಿಷ್ಠರಿಟ್ಟದ್ದು. ಓಹೋ. ಅದು ತಪ್ಪಿದ್ರೆ ಹಾ, ಹಾ. ಅದನ್ನ ಎಷ್ಟೋ ದಿನ ಆಗ್ಲಿಕ್ಕಿಲ್ಲ. ಹಾ, 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 ಹಾ. ನಮ್ಗೆ ಆ ಕುರಿತು ಚಿಂತೆ ಇಲ್ಲ. ಯಾಕೆ ಗೊತ್ತುಂಟಾ, ಹಾ. ಇಲ್ಲಿ ಏನು ಬೇಕಾದ ನಿರ್ಧಾರ ಆಗುವುದು ಯಾರಿಂದ ಅಂತ ಕೇಳಿದ್ರೆ ನಿಮ್ಮಿಂದಲೇ ಅಲ್ವಾ. ಹೌದು ಹೌದು. ಅಂದ್ರೆ ಈಗ ಪಟ್ಟ ಏರಬೇಕು ಅಂತ ಅಣ್ಣನಿಗೆ ಎಲ್ಲರೂ ಹೇಳಿದ್ರ, ಅಣ್ಣ ಸಿದ್ಧತೆ ಮಾಡಿಕೊಂಡು ಅಲ್ಲಿಗೆ ಬಂದ. ಹೀಗೆ ನೋಡುವಂತ ಹೊತ್ತಿಗೆ ನೀವೊಂದು ಕಾಣ್ಲಿಲ್ಲ. ಹಾ, ಹಾ. ಎಷ್ಟು ಬೇಸರ ಆಯ್ತು ಗೊತ್ತುಂಟಮ್ಮ. ಹಾ. ನನ್ನ ನಿರೀಕ್ಷೆ ಹೇಗಿತ್ತು, ಹೇಗೆ? ದೊಡ್ಡ ಆನೆ ಮೇಲೆ, ಹಾ. ದೊಡ್ಡ ಆನೆ ನಮ್ಮಲ್ಲಿ ಒಂದು ಉಂಟಲ್ಲ, ದೊಡ್ಡದು ಪಟ್ಟದ ಆನೆ ಉಂಟಲ್ಲ, ದೊಡ್ಡ ಆನೆ. ಆ ಆನೆಯ ಮೇಲೆ ಬ್ರಾಹ್ಮ ಅಲ್ಲ, ಹಾ. ನೀವೇ ಕುಳಿತುಕೊಂಡು ಅಂದ್ರೆ ಅಲ್ಲ ಮಗ ಎಷ್ಟೊತ್ತಿಗೆ ಹೇಗೆ ಬರ್ತಾನೆ ಚಂದ ನೋಡುವುದಕ್ಕೆ ನೀವು ಮೇಲೆ ಇರ್ತೀರಿ ಅಂತ ಆಲೋಚನೆ ಮಾಡಿದ್ರು. ಆದ್ರೆ ನೀವು ಹಾಗಲ್ಲ, ಹಾ. ಹೊರಗಿರದೆ ನೀವು ಒಳಗಿದ್ದೀರಿ. ನಿಮ್ಮ ಮನಸ್ಸೊಳಗೆ ಏನುಂಟು ಅಂತ ನಂಗೆ ಗೊತ್ತಾಗುದಿಲ್ಲ. ಆದ್ರೂ ಒಂದು ಹೇಳುವುದಮ್ಮ, ಏನು? ನೀವು ಬರ್ಲಿಲ್ಲ ಅಂತ ಹೇಳಿ ಆದ್ರೆ ಅಣ್ಣನಿಗೆ ಸಿಟ್ಟು ಬರ್ತದೆ. ಓಹೋ. ಮತ್ತೆ ಅಮ್ಮ ಬಂದು ಏನ್ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ಏನ್ ಮಾಡ್ತಾನೆ? ನೀವು ಅಲ್ಲಿಗೆ ಬರ್ಬೇಕಮ್ಮ. ಯಾರು? ಆದಷ್ಟು ಬೇಗ ಈ ಸೀರೆ ಲಕ್ಷ್ಮಣ ವೀರ ನಿನ್ನೊಳಾಡು ಲಕ್ಷ್ಮಣ ವೀರ ನಿನ್ನೊಳಾಡು ಲಕ್ಷ್ಯವಾದರು ಕಾರಣ ಬೇರೆ ಲಕ್ಷ್ಯವಾದರು ಕಾರಣ ಬೇರೆ ಹುಡುಗನೇ ಓ ಅತಿ ಬೇಗದಲ್ಲಿ ಹುಡುಗನೇ ಹೋಗು ಹೋಗತಿ ಬೇಗದಲ್ಲಿ ನಮ್ಮ ಕೊಡವೆ ಪಾಲಕಗಿಲ್ಲಿ ಬಂದವನೇ ಮಾತನಾಡುವುದಕ್ಕೆ ಪ್ರಾರಂಭಿಸಿದ. ಜಯ ಜಯ ಮಹಾ. ಏನು ದೇವಿಯೇ ನಾನು? ನನ್ನನ್ನು ನೋಡಿದ್ರೆ ಆದಿಮಾಯಿ ಹೇಗೆ ಕಾಣ್ತಾ ಇದ್ದೇನೆ ನಿನಗೆ? ನಾನು ದುರ್ಗಾ ಪರಮೇಶ್ವರಿ. ನಮ್ಮ ಬದುಕಿಗೆ ನಿಜವಾಗಿ ನೀವೇ ಆದಿಮಾಯೆ. ಓ, ಯಾಕೆ ಆ. ಈಗ ನೋಡಿ, ಆ. ತ್ರಿಮೂರ್ತಿಗಳಿಗೆ ಜನ್ಮವನ್ನ ಕೊಟ್ಟು ಅವರ ಬದುಕು ಹೀಗೆ ಅಂತ ಕಲ್ಪಿಸಿ ಕೊಟ್ಟದ್ದು ಯಾರು? ಆ. ಆದಿಮಾಯ ಹೌದಲ್ವಾ? ಆ, ಹಾ. ನಮ್ಮ ಬದುಕಿ ನೀವೇ ಆದಿಮಾಯ. ಓಹೋ. ಆ. ಆ ಅರ್ಥದಲ್ಲಿ ಹಾ, ಹಾ. ಮಾತನಾಡುವಲ್ಲಿ ನೈಪುಣ್ಯ ಉಳ್ಳವನು ನೀನು ಎನ್ನುವುದನ್ನು ನಾನು ಬಲ್ಲೆ. ಮತ್ತೇನು ಕಮಲಲೋಚನೆಯ? ಮತ್ತೆ ಎಷ್ಟು ದೊಡ್ಡ ಕಣ್ಣು. ಆ? ಹಾಗಲ್ಲ, ಕಮಲಲೋಚನೆ. ಹಾ. ಅದನ್ನು ಹೇಳ್ಬೇಕಾಗಿರುವುದು ನಿನ್ನ ತಂದೆಯವರು, ಹಾ. ನೀನೆಲ್ಲ. ಆಯ್ತಾ? ಇಲ್ಲಿ ಬಂದು ನೀವು ಕಣ್ಣು ಬಿಡಬೇಡಿ, ಈಗ ನಂಗೆ ಹೆದರಿಕೆ ಕಣ್ಣು ಬಿಡ್ಲೇಬೇಕು. ಹ್ಮ್. ಏನಾ ಅಣ್ಣನಿಗೆ ಪಟ್ಟಬಂಧ ಮಹೋತ್ಸವ ನೆರವೇರ್ತಾ ಉಂಟು. ಅಣ್ಣ ರಾಘವ ಆಹಾ. ಚಂದದಲ್ಲಿ ಪಟ್ಟ ಏರುವುದನ್ನ ಏನು ನಾನು ಬರ್ದೇ ಇದ್ರೆ ಉಗ್ರನಾಗ್ತಾನ? ಮತ್ತೆ ಸಿಟ್ಟು ಬರ್ತದೆ ಅವನಿಗೆ. ಬಹಳಷ್ಟು ಉಗ್ರನಾಗ್ತಾನ. ಅಂದ್ರೆ ನಿಮ್ಮ ಮೇಲೆ ಸಿಟ್ಟು ಬರುವುದು ಅಂತಲ್ಲ, ಆಹಾ. ಅಮ್ಮ ಬರ್ಲಿಲ್ವಲ್ಲ ಅಂತ ಬೇಸರ ಅವನ ಮೇಲೆ ಆಗುದು. ಅವನ ಮೇಲೆ ಅವ ಬೇಸರ ಮಾಡಿಕೊಳ್ತಾನೆ. ಹೌದು ಅಲ್ವಾ? ಒಂದು ವಿಚಾರ ಹಾಗಾಗಿ ಗೊತ್ತಾಗಿ ಸಿಟ್ಟು ಬರುದು ಅವನ ಮೇಲೆ, ಅವನಿಗೆ ಸಿಟ್ಟು ಬರುದು. ಆಹಾ. ಹಾಗಾದ್ರೆ ಈಗ ಮಾತನಾಡಬೇಕಂತ ಆದ್ರೆ ನಾವು ಕೇಳಿಸಿಕೊಳ್ಳುವಂತಹ ವ್ಯಕ್ತಿಗಳು ಅಂತವರೇ ಆಗಿರ್ಬೇಕು. ಹಾಗಾಗಿ ನಿನ್ನೊಳಾಡುವುದೇನು, ನಿನ್ನಲ್ಲಿ ಹೇಳುವುದಕ್ಕೇನು ಇಲ್ಲ. ನನ್ನ ಮಾತನ್ನು ಕೇಳಬೇಕಾದವರೇ ಇದ್ದಾರೆ. ಪೃಥ್ವಿ ಪಾಲಕ ನಿನ್ನ ತಂದೆ. ಆಗ್ತಾರೆ. ಆ? ಈಗ ನೀವು ಬಂದದ್ದೇ ಹೌದು ಅಂತ ಆದ್ರೆ ಹಾ. ಅಲ್ಲಿ ನಮ್ಮ ಅಣ್ಣನೇ ಪೃಥ್ವಿ ಪಾಲಕ ಆಗ್ಬೋದು. ಆಹಾ. ನೀವು ಆಮೇಲೆ ಎಷ್ಟು ಅಣ್ಣನಲ್ಲಿ ಮಾತಾಡಿ ಮತ್ತೆ ನಮ್ಮ ಅಣ್ಣ ಕೂತ್ಕೊಂಡು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡುದು ಅಂತ ಹೇಳಿದ್ರೆ ಮತ್ತೆ ಮುಗಿಯುವುದಿಲ್ಲ. ಹೌದಾ? ಹೌದಪ್ಪ. ಅಷ್ಟು ಮಾತಾಡ್ತಾರೆ. ಹೌದು. ಯಾವ ಮಾತು ಆಡಕೂಡದು, ಆಡಬಾರದು. ಹೌದಾ? ಲಕ್ಷ್ಮಣ, ಹಾ? ಈಗ ಕೇಳಬೇಕಾಗಿರುವುದು, ಹೇಳಬೇಕಾಗಿರುವುದು ನಿನ್ನಲ್ಲಿ ಅಲ್ಲ, ನನ್ನಲ್ಲಲ್ಲ, ಆಹಾ, ನನ್ನ ಅಣ್ಣನಲ್ಲಿಯೂ ಅಲ್ಲ, ಅಲ್ವೇ ಅಲ್ಲ, ಮತ್ತೆ ನಿನ್ನ ತಂದೆ ಪೃಥ್ವಿ ಪಾಲಕ ಅಂತ ಹೇಳಿದ್ದು ಅವರಿಗೆ. ಹಾ. ಈಗಿರುವಂತಹ ಪೃಥ್ವಿ ಪಾಲಕರಾದಂತಹ ದಶರಥ ಚಕ್ರವರ್ತಿಗಳೇ ಇಲ್ಲಿಯವರೆಗೆ ಬರಲಿ, ವಿಚಾರ ಏನು ಎನ್ನುವುದನ್ನು ಅವರಲ್ಲಿ ನಾನು ಸ್ಪಷ್ಟೀಕರಿಸುತ್ತೇನೆ. ವೇಳೆ ಕಳೆಯಬೇಡ, ನಡೆ ಹೋಗು ಹೇಳು ನನ್ನ ತಂದೆಯಲ್ಲಿ. ನಿಮಗೆ ಬರಬೇಕಾದದ್ದು ನಿಮ್ಮ ಗಂಡ ದಶರಥ ಭೂಪತಿಗಳಲ್ಲ, ಆ, ಪೃಥ್ವಿ ಪಾಲಕರಾದಂತಹ ದಶರಥ ಭೂಪತಿಗಳೇ ಇತ್ತ ಕಡೆಯಲ್ಲಿ ಬರಬೇಕು ಅಂತ. ಬರಬೇಕು. ನಮೋ ನಮಃ. ರಾಘವ ನಿನ್ನ
ಅಮ್ಮ ಚಿಕ್ಕಮ್ಮನನ್ನ ಕರೆತರಬೇಕು ಎನ್ನುವಂತಹ ಉದ್ದೇಶದಿಂದ ಅರಮನೆಯನ್ನೆಲ್ಲ ಶೋಧಿಸಿದೆ. ಎಲ್ಲಿಯೂ ಅಮ್ಮ ಕಾಣದಾಗಿರುವಂತಹ ಹೊತ್ತಿಗೆ ಅಮ್ಮ ಎಲ್ಲಿಯೂ ಇಲ್ಲ. ಎಲ್ಲಿಯೂ ಕಾಣಸಿಗಲಿಲ್ಲ. ಕೊನೆಯದಾಗಿ ಶೋಕಾಗಾರ ಒಂದುಳಿಯಿತು. ಆ ಕೋಪಾಗಾರದ ಹತ್ತಿರಕ್ಕೆ ಹೋಗಿ ನೋಡಿದಾಗ ಬಾಗಿಲಿನೊಂದು ತೆರೆದಿತ್ತು. ಯಾರಿದ್ದಾರೆ ಅಂತ ಸುಮ್ಮನೆ ಹೀಗೆ ಬಾಗಿಲು ತೆರೆದು ನೋಡಿದೆ ಅಣ್ಣ. ಅಮ್ಮ ಮಲಗಿದ್ದಾರೆ. ಆ ಮುರಿದಿರುವಂತಹ ಮಂಚದ ಮೇಲೆ ಮಲಿನವಾದಂತಹ ವಸನವನ್ನ ತೊಟ್ಟು ಕೇಶವನ್ನೆಲ್ಲ ಬಿಚ್ಚಿಟ್ಟು ಮುಖಕ್ಕೆ ಮುಸುಕನ್ನು ಹೊತ್ತು ಮಲಗಿದ್ದಾರೆ. ಪ್ರಯತ್ನ ಮಾಡಿ ಮಾತಾಡಿಸಿದೆ. ನಿಮ್ಮ ಮನದ ಇಂಗಿತವನ್ನೂ ಅವಳಲ್ಲಿ ಹೇಳಿದಾಗ ತಾಯಿ ಹೇಳಿದಂತಹ ಮಾತೇನು ಗೊತ್ತುಂಟೆ? ನಿನ್ನಲ್ಲಿ ಮಾತನಾಡುವುದಕ್ಕೇನುಂಟು? ನಿನ್ನಲ್ಲಿ ಯಾವ ಕಾರಣಕ್ಕಾಗಿಯೂ ನಾನು ಮಾತನಾಡುವುದ ಅಲ್ಲವೇ ಅಲ್ಲ. ಮಾತಾಡಬೇಕು ಅಂತ ಆದ್ರೆ ಪೃಥ್ವಿ ಪಾಲಕನಾದಂತಹ ದಶರಥ ಭೂಪತಿಯ ಇತ್ತ ಕಡೆಗೆ ಬರಲಿ. ಇಂತಹ ದೃಶ್ಯವೊಂದನ್ನು ನೋಡಬೇಕಾದಿತ್ತು. ಕನಸಿನಲ್ಲಿಯೂ ನಾನು ಎಣಿಸಿರಲಿಲ್ಲ. ಕೈಕ ಸೂರ್ಯ ಕುಲೋತ್ಪನ್ನನಾದ ನಾನು ಬರುವಾಗ ನೀನು ನಗುತ್ತಾ ಇರಬೇಕು. ಯಾಕೆ? ಪ್ರಪಂಚದಲ್ಲಿ ಕಾಣುವ ಸತ್ಯ ಅಲ್ಲವೇನೆ? ಸೂರ್ಯ ಉದಿಸಿದ ಕ್ಷಣ ಕಮಲ ಅರಳುತ್ತದೆ. ಅದೇ ಸೂರ್ಯ ಕುಲೋತ್ಪನ್ನನಾದ ನಾನು ಬಂದಾಗ ನಿನ್ನ ಮುಖ ಕಮಲ ಅರಳಬೇಕಿತ್ತು. ಕಣ್ಣೀರನ್ನು ಸುರಿಸ್ತಿದ್ದೀಯ. ತಲೆಯ ಕೂದಲುಗಳನ್ನೆಲ್ಲ ಹರವಿಕೊಂಡಿದ್ದೀಯ. ಮುಡಿದ ಮಲ್ಲಿಗೆಯ ಹೂವನ್ನು ಹಿಚುಕಿ ಬಿಸಾಡಿದ್ದೀಯ. ಕೈಯಲ್ಲಿ ಬಳೆ ಕಾಡುತ್ತಾ ಇದೆ. ಕೈಕ ಸಂಸ್ಕಾರವಂತರ ಮನೆಯ ಹೆಂಗಸರು ಕೈಯ ಬಳೆಯನ್ನು ಒಡೆದು ಬಿಸಾಡುವುದು ಯಾವಾಗ ಗೊತ್ತಾ?
ಗಂಡ ಸತ್ತಾಗ ನಾನಿನ್ನೂ ಜೀವಂತ ಇದ್ದೇನೆ ಕೈಕ. ಮಲಿನವಾದ ಬಟ್ಟೆಯನ್ನು ಉಟ್ಟಿದ್ದೀಯ, ಯಾಕೆ ಹೀಗೆ? ಏನಾಯ್ತು? ಮನದಲ್ಲಿರುವ ಕ್ಲೇಶ ಮನದಲ್ಲಿರುವ ಕ್ಲೇಶವೆಲ್ಲ ನೋಡದೆ ಕಲ್ಯಾಣಾಂಗತಿ ನೋಡದೆ ಕಲ್ಯಾಣಾಂಗಕ್ಕೆ ಕೊಡ ಮಾತೆರಡುಂಟು ನಿನ್ನ ಮೇಲೆ ಕೊಡ ಮಾತೆರಡುಂಟು ನಿನ್ನ ಮೇಲೆ ಸಂತೋಷ ಮಾಡಿಕೊಡು ಸಂದೇಹವ ಬಿಟ್ಟು ಸಂತೋಷವು ಮಾಡಿಕೊಡು ಸಂದೇಹವ ಬಿಟ್ಟು ವಲ್ಲಭ, ಕೈಕ, ಮನದಲ್ಲಿ ಕ್ಲೇಶ. ಯಾಕೆ ಅಂತ ಹೇಳು. ಎಲ್ಲವರು ಸಂತೋಷದಲ್ಲಿದ್ದರೂ ನಾನು ಕ್ಲೇಶಕ್ಕೊಳಗಾಗಿದ್ದೇನೆ. ಯಾಕೆ? ನನಗೆ ಗೊತ್ತೇ ಇಲ್ಲ. ಮನಸ್ಸಿನಲ್ಲಿ ಕ್ಲೇಶ ಬರುವುದಕ್ಕೆ ಉದ್ದೇಶ ನಡೆಯುತ್ತಿರುವಂತಹ ಎಲ್ಲ ವರ್ತಮಾನಗಳು, ಎಂತದೆ? ವಿದ್ಯಮಾನಗಳು ನಿನ್- ಗೊತ್ತಾಗಿದೆಯಾ? ಎಲ್ಲವೂ ಗೊತ್ತಿದ್ದೆ ನಾನಲ್ಲಿವರೆಗೆ ಬಂದಿದ್ದು. ರಾಮ ಪಟ್ಟಾಭಿಷೇಕಕ್ಕೆ ಸೇರಿದವರೆಲ್ಲ ನಿನ್ನ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲವರು ನನ್ನ ನಿರೀಕ್ಷೆಯಲ್ಲಿದ್ದಾರೆ. ಹೌದು. ಆದರೆ ನಾನು ಕ್ಲೇಶಕ್ಕೊಳಗಾದದ್ದು ಕೊಟ್ಟಿರುವಂತಹ ಮಾತುಗಳನ್ನು ಉಳಿಸಿಕೊಳ್ಳುವುದಕ್ಕೆ ನೀವೆಷ್ಟು ಶಕ್ತರು ಎನ್ನುವುದನ್ನು ಆ ಕುರಿತಾಗಿ ಮನಸ್ಸಿನಲ್ಲಿ ಕ್ಲೇಶ ಸಂದೇಹವಾಗುತ್ತಾ ಉಂಟು ನನಗೆ. ಈ ಹಿಂದೆ ನೀವು ನನ್ನ ಪಾಲಿಗೆ ವರವನ್ನು ಕೊಟ್ಟವರು ತಾನೇ? ಹೌದು ಉಭಯ ವರಗಳು. ಹೌದು. ಆ ಎರಡು ವರಗಳನ್ನು ನನ್ನ ಪಾಲಿಗೆ ಅನುಗ್ರಹಿಸಬೇಕು. ನೀನೇ ಹೇಳಿದ್ದೀಯ, ಹೌದು ನೀವೇ ವರನಾಗಿ ಇರುವಾಗ ಮತ್ತೆ ವರ ಬೇಕೇ ಎಂದು. ಹೌದು, ಇನ್ನೊಂದು ಬೇಕಾದಾಗ ಕೇಳುತ್ತೇನೆ. ಕೇಳಿ ಪಡೆಯುತ್ತೇನೆ ಅಂತ. ಇದುವೇ ಸಕಾಲ ಎನ್ನುವ ಹಾಗೆ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಕೊಟ್ಟಿರುವಂತಹ ವರವನ್ನು ಈಗ ಕೇಳ್ತಾ ಇದ್ದೇನೆ, ನೆರವೇರಿಸಿಕೊಳ್ಬೇಕು. ಕಾಂತ ಕೇಳಿಷ್ಟೊಂದು ಮಾತಿ ಅಂತರಂಗ ಶುದ್ಧವಾಗಿ ಅಂತರಂಗ ಶುದ್ಧವಾಗಿ ಇಲ್ಲಪ್ಪ, ಈ ಹೆಂಗಸರಿಗೆಲ್ಲ ಎಂತದ್ಕಾಗಿ ಸಿಟ್ಟು ಬರ್ತದೆ ಅನ್ನೋದು ಗೊತ್ತಾಗುದು. ಅಥವಾ ಇನ್ನೊಂದೇನು, ಈ ಹಳೇ ಗಂಡನಿಗೆ ಎಳೆ ಹೆಂಡತಿ ಸಿಕ್ಕಿದ್ರ ಅವಳಿಗೆ ಎಷ್ಟು ಕುಡಿದ್ರು ಕುಡಿಯುವುದೇ, ಎಷ್ಟು ಕುಡಿಸಿದ್ರು ಕುಡಿಯುವುದೇ. ಗಂಡನನ್ನು ಕುಡಿಸ್ತಾ ಇರುವವಳು. ಹೌದು. ಹಾಗ ಅಲ್ಲದೆ ಇದ್ರೆ ಅರ್ಥ ಉಂಟೇನೆ ನಿನ್ನ ಮಾತು. ಯಾಕೆ? ಯೋಚನೆ ಮಾಡು. ಹಾ, ಯಾವತ್ತೂ ನಿನ್ನ ಮಾತನ್ನ ನಾನು ಅಲ್ಲಗಳೆದವನಲ್ಲ. ಹೌದು, ಕೊಟ್ಟ ಎರಡು ವಾರ ನಿನ್ಗೆ ಬೇಕಿತ್ತು. ಬೇಕು. ನಾನು ನಿನ್ನ ಹತ್ರ ಕೇಳುದು ಏನು ಬೇಕು ಆದ್ರೆ ಇಷ್ಟೊತ್ತೊಳಗೆ ಕೇಳಲಿಲ್ಲ ಯಾಕೆ? ಹಾ 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 ಹಾ. ಹೀಗೇ ಕೇಳುವುದು ಯಾಕೆ? ಈಗ ಕೇಳುವುದು ಯಾಕೆ? ಹೌದು, ಇಷ್ಟೊತ್ತಿನೊಳಗೆ ನೀ ವಿಷಯವನ್ನು ಹೇಳಿದ್ರೆ ಹಾ. ಕೊಟ್ಟು ಮುಗಿದು ಹೋಗ್ತಿತ್ತು. ಹೌದಾ? ಹಾ. ಆಹಾ, ಹಾಗೆ ಕೇಳುವಂತ ಮೇಲೆ ಕೈಯ ನೇಮವನ್ನೇ
ಅಂತ ಗೊತ್ತಾಗ್ತದೆ. ಇಷ್ಟು ವರ್ಷಕ್ಕೊಂದು ಕೇಳಲಿಲ್ಲ, ಹೌದು, ಅದು ಈಗೇ ಕೇಳುವುದು ಯಾಕೆ? ಈಗಲೇ ಕೇಳಬೇಕು. ಕಾಲಕ್ಕೆ ತಕ್ಕ ಹಾಗೆ ಕರ್ಮವನ್ನಾಚರಿಸಿದರೆ ಅದರಿಂದ ಶುಭ ಫಲವನ್ನು ಕಾಣಬಹುದಂತೆ. ಹೀಗೊಂದು ತಿಳಿಯಬಹುದು. ಅಲ್ವೇ? ಕಾಲದೋಷದಿಂದ ಒಡಗೂಡಿದ ಕರ್ಮ ಅಶುಭಕ್ಕೂ ಕಾರಣವಾಗುತ್ತದಂತೆ. ಅಯೋಧ್ಯಾಧಿಪತಿ ನಾನೀಗ ಹೌದು. ರಾಮನಿಗೆ ಪಟ್ಟಾದ ಮೇಲೆ ನಾನು ಚಕ್ರವರ್ತಿ ಆಗಿರುವುದಿಲ್ಲ. ಚಕ್ರವರ್ತಿಯಾಗಿದ್ದಾಗ ಕೊಟ್ಟ ಮಾತು, ಕೊಟ್ಟಿರುವಂತಹ ಮಾತು ಹೌದೌದು. ನಾಳೆ ಅಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ರಾಮನಿಗೆ ಪಟ್ಟ ಆಗುತ್ತದೆ, ನನ್ನ ಮಾತು ನೆರವೇರ್ತದೆ ಅಂತ ಹೇಳೋದಕ್ಕಾಗುವುದಿಲ್ಲ. ಹೆಂಡತಿ ಇಂತಹ ಹೆಂಡತಿ ಬೇಕು. ಹ. ಗಂಡನ ಮಾತನ್ನ ಉಳಿಸುವುದಕ್ಕಾಗಿ ಕಾಲವನ್ನು ಗ್ರಹಿಸದೆ ಕೇಳ್ತಾ ಇದ್ದೀಯ. ಸಕಾಲ ಎನ್ನುವ ಹಾಗೆ ಭಾವಿಸಿಕೊಳ್ಳು. ಎಂತದು ಬೇಕಲ್ವಾ? ಕೇವಲ ಕೊಡುತ್ತೇನೆ ಕೊಡ್ತೇನೆ ಇಷ್ಟಾರ್ಥವನ್ನು ಈಡೇರಿಸ್ತೇನೆ ಅಂತ ಹೇಳಿದ್ರೆ ಸಾಕಾಗದು. ಸೂರ್ಯವಂಶೀಯನಾದ ನಾನು ಆಡಿದ ಮಾತಿಗೆ ತಪ್ಪುತ್ತೇನೆ. ಇಲ್ಲಿವರೆಗೆ ತಪ್ಪಿದವರಲ್ಲ. ಈಗ ನಿಂಗೆ ಅನುಮಾನ ಬಂತ? ಆದರೂ ಈ ಸಂದರ್ಭದಲ್ಲಿ ನಾನೀಗ ಕೇಳಲೇಬೇಕಾದದ್ದು, ಆಯ್ತು, ಕರದಲ್ಲಿ ಅಗ್ನಿ ಉಂಟಂತೆ ಹ. ಅಲ್ವೇ? ಹಾಗಾಗಿ ಕರದ ಮೇಲೆ ಕರ ಇಟ್ಟು ಭಾಷೆಯನ್ನು ಕೊಟ್ಟು ಆಯ್ತಾ ಮತ್ತೇನು? ಆಮೇಲೆ ಕಾಮರೂಪ ಹ. ಬಯಸಿದ್ದಂಥದ್ದು ಹ. ನನ್ನ ಕೊರಳನ್ನು ಮುಟ್ಟು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಂಗೆ ಸಿಟ್ಟು ಬರ್ತದೆ. ಯಾಕೆ ಹೇಳು? ಹ. ನನ್ ಬಹಳ ಪ್ರೀತಿ ಹೇಳ್ತು, ನೀ ಹೇಳಿದಾಗ ನಾ ಕುಡಿಯೋನಲ್ವ. ಹ. ಎಂತ ಅಂದೆ ನೀನು? ತಪ್ಪಬಾರ್ದು. ತಪ್ಪಬಾರ್ದು. ಮುಟ್ಟುವುದು ಯಾವುದು, ತಟ್ಟುವುದು ಯಾವುದು? ಮುಟ್ಟುವುದು ಕರವನ್ನು, ಹ. ಮತ್ತೆ ಹ. ಕೊರಳನ್ನು. ಕೊರಳನ್ನು. ಇಷ್ಟೇ ತಾನೆ? ಹ. ಯೋಚನೆ ಮಾಡಬೇಡ, ಕೇಳು. ಉಳಿದ ಯಾವುದೋ ಆನೆ ಬೇಡ. ಆಹಾ. ನನ್ನ ಪ್ರಾಣಕ್ಕಿಂತ ಹೆಚ್ಚು ನಾನು ಪ್ರೀತಿಸುವುದು ಶ್ರೀರಾಮಚಂದ್ರನನ್ನು. ಆಹಾ. ರಾಮಚಂದ್ರನ ಆಣೆಯಾಗಿ ಆಹಾ. ದೊಡ್ಡ ಮಾತನ್ನು ಕೇಳು. ಹೌದಾ? ಪ್ರಭು, ಕೇಳಿಕೊಳ್ಳುವುದು 2 ವರ. ನಾನು ಕೇಳಿದ್ದೆ 2 ವರ. ಮೊದಲಾಗಿ ಈ ಪೊಡವೆಯ ಅಧಿಪತ್ಯ ಅಂದ್ರೆ ಪಟ್ಟ ಆಗಬೇಕಾದದ್ದು ಭರತನಿಗೆ. ಹಾಗಾಗಿ ಭರತನಿಗೆ ಪಟ್ಟ ಕಟ್ಟು. ಈಗ ಇಡೀ ಪ್ರಪಂಚ ರಾಮ ಪಟ್ಟಾಭಿಷೇಕಕ್ಕಾಗಿ ಕಾಯ್ತಾ ಇದೆ. ಹ. ನೀನು ಕೇಳುವುದೇನು? ಭರತನಿಗೆ ಪಟ್ಟ. ಹೌದು. ಆಗಲಿ ಕೈಕ, ಆಗಲಿ. ಯಾಕೆ ಗೊತ್ತಾ? ರಾಮನಾದರೇನು, ಭರತನಾದರೇನು ಇಬ್ಬರು ದಾಶರಥಿಗಳಲ್ಲವೇ, ದಶರಥನ ಮಕ್ಕಳಲ್ಲವೇ? ಆದ್ದರಿಂದ ಕೊಡೋಣ ಕೊಡೋಣ, 1 2. ಅಷ್ಟೇ ಅಲ್ಲ, ಇದೇ ಹೊತ್ತು ಆ ರಾಮನಂದು ಕಾಡಿಗೆ ಅಡ್ಡು. ಸುರಲಾರದ ಮೂರುಗಳಿಗೆ ಬರೆಯಲ್ಲ ತನುವ
ಮಕ್ಕಳಿಲ್ಲದೆ ಬಹಳ ಕಾಲ ನಾನಿರಲು ತುಗುವೆದೊಳಗೆ ಮಕ್ಕಳಿಲ್ಲದೆ ಬಹಳ ಕಾಲ ನಾನಿರಲು ತುಗುವೆದೊಳಗ ಮುನಿಪಾಲ ಮುಂದೆನಗೆ ಕನಸು ಮಾಡುತ್ತಾ ಇದ್ದೇನೆ. ಅಲ್ಲದೆ ಇದ್ದರೆ ನನ್ನ ಪ್ರೀತಿಯ ಮಡದಿಯಾದ ನಿನ್ನ ಬಾಯಿಂದ ಇಂತಹ ಮಾತೆ. ಕೈಕ, ನಿನ್ನನ್ನು ನಾನು ಪ್ರೀತಿಯಿಂದ ಕಂಬು ಕಂಠಿನಿ ಎಂದು ಕರೆಯುವುದು. ಶಂಕರನ್ನು ಊದಿದಾಗ ಯಾವಾಗಲಾದ್ರೂ ಅಪಸ್ವರ ಬರುತ್ತದೆ? ಸಾಧ್ಯವೇ ಇಲ್ಲ. ಹಾಗೆಯೇ ನಿನ್ನಿಂದ ನನ್ನ ಪಾಲಿಗೆ ಅಹಿತವಾದ ಮಾತು ಬರಲಾರದು ಎನ್ನುವುದು ನನ್ನ ಭರವಸೆ. ಅಷ್ಟೇ ಅಲ್ಲ, ಸೌಂದರ್ಯದಲ್ಲಿ ಪುತ್ಥಳಿಯ ಗೊಂಬೆ ನೀನು. ಉಳಿದ ಯಾವುದೇ ಲೋಹದಿಂದ ಗೊಂಬೆ ಮಾಡಿದ್ರು ಅದಕ್ಕೆ ತುಕ್ಕು ಹಿಡಿದೀತು. ಪುತ್ಥಳಿಯ ಗೊಂಬೆಗೆ ಯಾವತ್ತೂ ಹಾಗಾಗಲಾರದು. ಅಂದ್ರೆ ನನ್ನವಳಾದ ನೀನು ನನಗೆ ಸಂತೋಷ ಕೊಡದ ಮಾತನ್ನ ಆಡಲಾರೆ ಎನ್ನುವ ಭರವಸೆ ಇದೆ. ನಿನ್ನ ಪರ್ವತ ಸ್ತನಮಂಡಲೆ ಎಂದು ಕರೆಯುತ್ತಾರೆ. ನಿನ್ನ ಸ್ತನದ ಗಾತ್ರವನ್ನು ನಾನು ವರ್ಣಿಸಿದ್ದಲ್ಲ. ಪರ್ವತದಿಂದ ಜಿನುಗಿದ ಬಿಂದುವೊಂದು ಸಿಂಧುವಾಗಿ ಹಳ್ಳವಾಗಿ ಹೊಳೆಯಾಗಿ ಹರಿಯುತ್ತದೆ. ನಾಡಿಗೆ ಜೀವನದಿಯಾಗುತ್ತದೆ. ಯಾವತ್ತೂ ನಿನ್ನನ್ನು ನಾನು ಕರೆತಂದನೋ ಅಲ್ಲಿಯವರೆಗೆ ಮಕ್ಕಳಿಲ್ಲದೆ ನೊಂದವ ನಾನು. ಈರುವರು ಮಡದಿಯರಿದ್ದರೂ ಮಕ್ಕಳನ್ನ ಕಾಣುವ ಯೋಗ ಬರಲಿಲ್ಲ. ಮುನಿಪನೋರ್ವ ಬಂದು ಪುತ್ರಕಾಮೇಷ್ಟಿಯನ್ನ ಮಾಡಿ ಮಕ್ಕಳನ್ನ ಕಂಡೆವು. ಈ ಸುಖಕ್ಕೆ, ವೈಭವಕ್ಕೆ, ಭಾಗ್ಯಕ್ಕೆ ನೀನೇ ಕಾರಣ ಎಂದು ಭಾವಿಸಿದವ ನಾನು. ಭರತನಿಗೆ ಪಟ್ಟ ಆಗಬೇಕು ಅಂತ ಕೇಳು ಕೈಕ. ಆದರೆ ರಾಮನಿಗೆ ವನವಾಸ ಅಂತ ಕೇಳಬಾರದು. ಯಾಕೆ? ಅರಗಳಿಗೆ ಮಾತ್ರ ಹೇಳ್ತೇನೆ ಕೈಕ, ಒಂದು ಕ್ಷಣ ರಾಮನನ್ನ ಬಿಟ್ಟಿರುವ ಶಕ್ಯತೆ ನನ್ನಲ್ಲಿಲ್ಲ. ರಾಮ ಕಾಡಿಗೆ ಹೋದರೆ ನನ್ನ ಪ್ರಾಣವೂ ಹೋದೀತು. ಕೈಕ, ನಿನ್ನ ಮಾಂಗಲ್ಯವನ್ನ ನಿನ್ನ ಕೈಯಿಂದಲೇ ಹರಿದುಕೊಳ್ಳಬೇಡ. ಇನ್ನೂ ಒಂದು ಮಾತು ಹೇಳ್ತೇನೆ. ಏನು? ರಾಮನ ಕುರಿತಾಗಿ ನಿನಗಿರುವ ಪ್ರೀತಿ ನನಗೆ ಗೊತ್ತು. ಅಳುವ ಮಗ ಭರತನನ್ನು ನೂಕಿ ನಗುವ ರಾಮನನ್ನ ಎತ್ತಿಕೊಂಡವಳು. ಈಗ ರಾಮನನ್ನ ಇಲ್ಲ, ನನ್ನಿಂದ ಅವನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಮಾತಿಗೆ ತಪ್ತೀರಾ? ಶೋಕಾಗಾರವನ್ನು ಸೇರಿಕೊಳ್ಳಬೇಕು ರಾಮಚಂದ್ರಮ್ಮ ಅಂತ ಆಡಿದ್ರು. ಇಲ್ಲಿ ಬಂದು ನೋಡಿದ್ರೆ ನೀವು ನೆಲನೋಟಕರಾಗಿದ್ದೀರಿ. ಚಿಕ್ಕಮ್ಮ ಈ ಸ್ಥಿತಿಯಲ್ಲಿದ್ದಾರೆ. ಹಾಗಾದರೆ ಚಿಂತೆ ಎಂಬುದು ನಿಮ್ಮನ್ನು ಬಾಧಿಸ್ತಾ ಇದೆ ಎನ್ನುವುದು ಸ್ಪಷ್ಟ ಆಯಿತು. ಯಾವುದೋ ಒಂದು ಚಿಂತೆಯ ಕಾರಣದಿಂದಾಗಿ ನೀವು ಹೇಗೆ ವ್ಯಾಕುಲವನ್ನು ಪಡ್ತಾ ಇದ್ದೀರಿ ಎನ್ನುವುದು ಸ್ಪಷ್ಟ ಆಯಿತು. ಅಪ್ಪಯ್ಯ, ನೀವೇನು ತಿಳಿಯದೆ ಹೋದವರಲ್ಲಲ್ಲಪ್ಪ. ನೀವೇ ಆಡುತ್ತಿದ್ದಂತಹ ಮಾತು
ಚಿತೆ ಸತ್ತವರನ್ನು ಸುಟ್ರೆ ಚಿಂತೆ ಬದುಕಿದ್ದವರನ್ನು ಸುಡುತ್ತದೆ ಅಂತ. ಅಂತಹ ಮಾತು ನಿಮಗೆ ನೆನಪು ಹೋಯ್ತೆ ಅಪ್ಪ. ಹಾಗಾದರೆ ನಿಮಗೆ ಒದಗಿದ ಬಾಧೆ ಯಾರಿಂದ? ದಶದಿಕ್ಕುಗಳಿಗೂ ರಥವನ್ನು ಹಾರಿಸುವ ಮುಖಾಂತರವಾಗಿ ದಶರಥ ಎಂಬ ಕೀರ್ತಿ ಪಡೆದಂತಹ ನಿಮಗೆ ಅಷ್ಟದಿಕ್ಪತಿಗಳಿಂದಲೇ ತೊಂದರೆ ಬಂದದ್ದು ಹೌದು ಅಂತಾದರೂ ಕೂಡ ದಿಕ್ಪತಿಗಳ ದಿಕ್ಕಡಿಸುವ ಮುಖಾಂತರವಾಗಿ ನಿಮ್ಮ ಪಾದಮೂಲದಲ್ಲಿ ತಂದಿಡುತ್ತೇನೆ. ಇಲ್ಲ ಅವರ ಸಹಾಯಕ್ಕೆ ಪ್ರತ್ಯಕ್ಷ ಭೂತನಾಥನೇ ಎದುರಾಗಿ ಬಂದರೂ ಕೂಡ ಹೆದರದ ಈ ನಿಮ್ಮ ಮಗ ಅವರನ್ನು ಎದುರಿಸಬಲ್ಲ. ಆದರೆ ಒಂದು ಅಪ್ಪಯ್ಯ, ನಿಮಗೆ ಒದಗಿದ ತೊಂದರೆ ಏನು? ನಿಮ್ಮ ನೋವಿಗೆ ಕಾರಣ ಏನು? ಅಲ್ಲಿ ಸೇರಿದ್ದವರೆಲ್ಲ ನೀವು ಬಾರದೇ ಇರುವುದನ್ನು ಕಂಡು ಅವರವರೇ ಮಾತಾಡ್ತಾ ಇದ್ದಾರೆ, ಅವರವರೇ ವ್ಯಂಗ್ಯದಲ್ಲಿದ್ದಾರೆ. ಏನಾಯ್ತಪ್ಪ? ಅರ್ಥ ಆಗುವುದು ಹೇಗಪ್ಪ ನನಗೆ? ಇಲ್ಲ, ಅವರು ಹೇಳುವುದಿಲ್ಲ. ತಂದೆಯವರು ವ್ಯಾಕುಲತೆಗೆ ಒಳಗಾಗಿದ್ದಾರೆ. ಹೌದು, ಒಂದೋ ಮಾತು ಅರ್ಹುವುದಿಲ್ಲ. ಹೌದಮ್ಮ. ಅವರಿಗೆ ಏನಾಗಿದೆ ಏನಾಗಿದೆ ಯಾಕೆ ಹೀಗೆ ಎನ್ನುವ ಹಾಗೆ ಪ್ರಶ್ನೆ ಮಾಡ್ತಾ ಇದೆಯಲ್ಲ. ಗೊಂದಲ ಆಗ್ತಾ ಉಂಟಮ್ಮ ನನಗೆ. ರಾಮ, ಅಮ್ಮ, ವ್ಯತಿಸದಿರು. ಸರಿ. ಅವರ ಮನದ ಮಾತು ಏನು ಎನ್ನುವುದನ್ನು ನಾನು ನಿನಗೆ ಅರ್ಹುತ್ತೇನೆ. ಕೈ ಮುಗಿತೇನೆ, ಹೇಳಬೇಡ. ಅದನ್ನ ಕೇಳಿದರೆ ಸಹಿಸಿಕೊಳ್ಳುವ ತಾಷ್ಟ್ಯತೆ ನನ್ನ ಮಗನಿಗಿಲ್ಲ, ರಾಮನಿಗಿಲ್ಲ. ಹಾಗಾಗಿ ರಾಮಚಂದ್ರ, ಅಮ್ಮ, ನಾನಾಡುತ್ತಿರುವಂತಹ ಮಾತಿನಿಂದ ನೀನು ಕುಪಿತಗೊಳ್ಳಲಾರ. ನಿಮ್ಮ ತುತ್ತನ್ನವನ್ನು ತಿಂದು ಬೆಳೆದವ ನಿಮ್ಮ ಕೈಯಲ್ಲಿ, ಹ. ನಿಮ್ಮ ಎದೆ ಹಾಲನ್ನು ಕುಡಿದು ಬೆಳೆದ ಈ ಮಗನ ಗುಣ ಏನು ಅಂತ ನಿಮಗೆ ಗೊತ್ತಿಲ್ವ ಅಮ್ಮ? ಎಲ್ಲಿ ಆದ್ರೂ ನನಗೆ ಸಿಟ್ಟು ಬರುವುದಕ್ಕುಂಟು ಅಮ್ಮ. ಶಾಂತರಾಮ ಬಂದ್ರು ನಿಮ್ಮೆದುರು ಬರುವುದಕ್ಕುಂಟು ಅಮ್ಮ. ಇಲ್ವೇ ಇಲ್ಲ. ಯಾಕಮ್ಮ ನನ್ನ ಕುರಿತಾಗಿ ಈ ರೀತಿಯ ಗೊಂದಲ ನಿಮಗೆ? ಹಾಗಾದ್ರೆ ಅಪ್ಪನ ಚಿಂತೆಗೆ ಕಾರಣ ಏನು ಅನ್ನೋದನ್ನು ತಿಳಿಯದೇ ನಾ ಗೊಂದಲಕ್ಕೀಡಾದದ್ದು ಸತ್ಯ ಅಮ್ಮ. ಅಲ್ವಾ? ಆ ಚಿಂತೆಯನ್ನು ದೂರೀಕರಿಸ್ತೇನಂತೆ. ಅವರ ಮನದ ಮಾತು ಸರಿ, ಅವರು ಹೇಳಬೇಕಾಗಿರುವಂತಹ ಮಾತು ಬೇರೇನು ಅಲ್ಲ. ಅವರ ಮಾತು ಆಡುವುದು ನನ್ನ ಮಾತೆ. ಹೌದೌದು. ನನಗೆ ಮಾತು ಯಾರದ್ದಾದ್ರೆ ಏನು, ನನಗೆ ಅಪ್ಪನ ಮಾತಾಗಲಿ ಅಮ್ಮನ ಮಾತಾಗಲಿ ಅಲ್ವಾ? ವಿಷಯ ತಿಳಿದ್ರೆ ಸಾಕಮ್ಮ. ಸಾಕು ತಾನೇ. ಆಗಬೇಕಾಗಿರುವುದು ನಿನಗೋಸುಕವಾಗಿ ಪಟ್ಟಬಂಧ ಮಹೋತ್ಸವ ಆಗಬೇಕು ಎನ್ನುವ ಹಾಗೆ ಲಗ್ನ ನಿಶ್ಚಯವಾಗಿದೆ, ಸಿದ್ಧತೆ ಆಗಿದೆ ಅಲ್ವೇ? ಅದೇ ಲಗ್ನಕ್ಕೆ ಸರಿಯಾಗಿ ಅನುಜನಾಗಿರುವಂತಹ ಭರತನಿಗೆ ಈ ಮದುವೆಯ ಪಟ್ಟ ಆಗಬೇಕು. ಸರಿ, ಪಟ್ಟಬಂಧ ಮಹೋತ್ಸವ ಭರತನಿಗಾಗಬೇಕು. ಆಯ್ತು, ರಾಮನಿಗೆ ಕೊಟ್ಟಲ್ಲ ಭರತನಿಗೆ ಪಟ್ಟ. ಆಯ್ತು, ಮುಂದಿನ ವಿಷಯ ಹೇಳ್ಬೇಡ, ಕೈ ಮುಗಿತೇನೆ. ಅಮ್ಮ ಸರಿ, ಮತ್ತೇನಮ್ಮ? ಅಲ್ಲಿಗೆ ಆಯ್ತು. ಆಹಾ, ನಿನಗಾಗಿ ನಿಯೋಜಿಸಿರುವಂತಹದ್ದು ಪಟ್ಟ. ನೀನಿಲ್ಲಿರಬಾರದಂತೆ, ನೀನು ವನವಾಸಕ್ಕೆ ಹೋಗ್ಬೇಕು. ಅಷ್ಟೇ ಹೋಗಬೇಕು. ಅಷ್ಟೇ.
ರಾಮ, ಲೇಷ ನಾಡಿದ್ದೀರವ್ವ ಈ ಸ್ವಲ್ಪ ಕೆಲಸಕ್ಕೆ. ಛೇ, ಏಸು ಗುಣಾಢ್ಯಳಮ್ಮ ನೀವು. ಅಂತಹ ಗುಣಾಢ್ಯಳಾದಂತಹ ನೀವು ಹೇಳುವುದನ್ನು ಕೇಳುವಾಗ ಏನೋ ಮಹತ್ತರವಾದ ವಿಷಯ ಉಂಟು, ಯಾವುದೋ ಗಣತರವಾದ ಚಿಂತೆ ಉಂಟು. ಅದಕ್ಕೆ ಬೇಕಾಗಿ ಎಲ್ಲರೂ ನೋವಿನಲ್ಲಿದ್ದಾರೆ, ವ್ಯಾಕುಲದಲ್ಲಿದ್ದಾರೆ ಅಂತ ನಾನು ಚಿಂತಿಸಿದ್ದೆ. ಈಗ ನೋಡಿದ್ರೆ ಈ ಸ್ವಲ್ಪ ವಿಷಯಕ್ಕೆ ಇಷ್ಟೆಲ್ಲ ಚಿಂತೆ ಬೇಕು ಅಂತ ನನಗೆ ಒಮ್ಮೊಮ್ಮೆ ಕಾಣುವುದಮ್ಮ. ಅಮ್ಮ, ಪೂರ್ವದಲ್ಲಿ ನಿನಗಾಗಿದ್ದಂತಹ ವರವನ್ನು ಬಳಸಿಕೊಂಡು ನೀ ಬಯಸಿದಂತಹ ವರಗಳು ಸಾಧುವಾದದ್ದೇ ಅಮ್ಮ. ಇದರಲ್ಲಿ ಯಾವ ದೋಷ ನನಗೆ ಕಾಣಿಸುವುದಿಲ್ಲ ಅಮ್ಮ. ನಿಜವಾಗಿ ಸಂತೋಷ ಆಗುವುದು ಯಾಕೆ ಗೊತ್ತುಂಟ ಅಮ್ಮ? ಆಡಳಿತದ ಬಿಸಿ ಎನ್ನುವ ಬೇಗೆಯಲ್ಲಿ ಬೇಯುವುದಕ್ಕೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಬಿಟ್ಟು ಪೂರ್ವಾನುಭವವಿರುವ ವನದ ತಂಪನ್ನು ಈ ರಾಮನಿಗೆ ಕೊಟ್ಟ ನಿನ್ನ ಕಾರುಣ್ಯಕ್ಕೆ ನಾ ಏನಂತ ಹೇಳಲಿ ಅಮ್ಮ, ಏನಂತ ಹೇಳಲಿ ಅಮ್ಮ ನಾನು ಅಮ್ಮ. ಆದರೆ ನಿನ್ನ ಕುರಿತಾಗಿ ಒಂದು ವಿಷಯದಲ್ಲಿ ನನಗೆ ಬೇಸರ ಆಗಿದೆ ಅಮ್ಮ. ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಆತ್ಮದ್ರೋಹ ಮಾಡಿಕೊಂಡ ಹಾಗೆ ಆಗ್ತದಮ್ಮ. ಅಮ್ಮ, ಭರತನಿಗೆ ಪಟ್ಟವಾಗಬೇಕು ಎನ್ನುವ ವಿಷಯದಲ್ಲಿ ನೀ ಚಕ್ರವರ್ತಿಗಳು ಕೊಟ್ಟ ವರವನ್ನು ಬಳಸಿದ್ರಲ್ಲಿ ನನಗೇನು ಬೇಸರ ಇಲ್ಲ ಅಮ್ಮ. ಎಲ್ಲಿಯಾದ್ರೂ ನನ್ನ ಬಗ್ಗೆ ನಿನಗೆ ಅಪನಂಬಿಕೆ ಬಂತು ಅಮ್ಮ, ನನ್ನ ಮೇಲೆ ನಂಬಿಕೆ ಇಲ್ಲದೆ ಹೋಯ್ತು. ಇಲ್ಲದಿದ್ರೆ ಅಮ್ಮ, ಚಕ್ರವರ್ತಿಗಳು ಕೊಟ್ಟ ಅಷ್ಟು ದೊಡ್ಡ ವರವನ್ನು ರಾಮನನ್ನು ಕಾಡಿಗೆ ಕಳಿಸು ಅನ್ನುವುದಕ್ಕೆ ನೀ ಕೇಳಿಕೊಳ್ಬೇಕಿತ್ತು. ಅದರ ಬದಲಾಗಿ ಬೇರೆನನ್ನಾದ್ರೂ ನೀ ಪಡೆದು ಮಗು ರಾಮ ನೀ ಕಾಡಿಗೆ ಹೋಗುವಂತ ಹೇಳಿದ್ರೆ ನಾ ಹೋಗ್ತಾ ಇರ್ಲಿಲ್ವಾ ಅಮ್ಮ? ಅಷ್ಟು ದೊಡ್ಡ ವರ ಹಾಳು ಮಾಡಬೇಕಿತ್ತು ರಾಮನನ್ನು ವನಕ್ಕೆ ಕಳಿಸ್ಲಿಕ್ಕೆ ಅಮ್ಮ ನಿನಗೆ. ಆದ್ರೆ ಅಮ್ಮ, ಒಂದು ವನಕ್ಕೆ ಹೋಗುವ ಕುರಿತಾಗಿ ನನಗೆ ಬೇಸರ ಇಲ್ಲ. ನಾನಾದರೇನು, ಭರತನಾದರೇನು, ಎಲ್ಲರೂ ಪಾಯಸ ದ್ರವ್ಯದಲ್ಲಿ ಹುಟ್ಟಿ ಬಂದವರಲ್ವ. ಭರತನಾಡಲಿ. ಆದ್ರಮ್ಮ, ವನಕ್ಕೆ ಹೋಗಬೇಕು ಅಂತ ಆಡಿದೆ. ಹೀಗೆ ಕೇಳ್ತೇನೆ ಅಂತ ತಪ್ಪು ತಿಳಿಯಬಾರದು. ಯಾಕಂದ್ರೆ ಅಲ್ಲಿರುವ ಕುರಿತಾಗಿ ಬೇಸರ ಅಂತ ಅಲ್ಲ, ಸದಾಕಾಲ ನನಗೆ ಪ್ರೀತಿಯನ್ನು ಉಣಿಸಿದ ಈ ತಾಯಿಯ ಮುಖವನ್ನು, ನಮ್ಮನ್ನು ಎತ್ತಿ ಆಡಿಸಿದಂತಹ ಈ ಭೂಮಿಯನ್ನು ನೋಡದೆ ಎಷ್ಟು ದಿವಸ ನಾನು ಅಲ್ಲಿಗಿರ್ಬೇಕು? ಅಂದ್ರೆ ಶಾಶ್ವತವಾಗಿ ಅಲ್ಲಿರ್ಬೇಕು ಅಥವಾ ಇಂತಿಷ್ಟು ಅವಧಿಯವರೆಗಾಗಿ ಇರಬೇಕು? ನೀ ಹೇಳಿದ ಹಾಗಿರ್ತೇನೆ. ಎಷ್ಟು ಅವಧಿಗೆ? ನಾನು ಹೇಳಿದಾಗ ನೀನು ಕೋಪಗೊಳ್ಳಲಿಲ್ಲ. ಸಂತೋಷ ಪಡುವ ವಿಷಯ ಅಲ್ವಾ? ಅದರಿಂದಲೂ ಸಂತೋಷವನ್ನು ನೀನು ವ್ಯಕ್ತಪಡಿಸ್ತಿ ಅಂತಾದ್ರೆ ನಿನ್ನ ಮನಸ್ಥಿತಿ ದೊಡ್ಡದ್ದೇ. ನಿಮ್ಮ ಕೈಯಲ್ಲಿ ಬೆಳೆದ ಮಗ ಅಲ್ವಾ ಅಮ್ಮ? ನನ್ನ ಗುಣ ದೊಡ್ಡದಾಗುವುದಕ್ಕೆ ನೀವು ಕೊಟ್ಟ ಅನ್ನವೇ ಕಾರಣ, ಬಿಟ್ರೆ ನಾ ದೊಡ್ಡದಲ್ವೇ ಅಲ್ಲ. ಆಗಲೇ ರಾಘವ ಅಮ್ಮ, ಎಲ್ಲಿಯವರೆಗೆ ಎಷ್ಟು ಅವಧಿ ಎನ್ನುವುದುಂಟು. ಅವಧಿ ಉಂಟು, ಉಂಟೇ ಉಂಟು. 14 ಸಂವತ್ಸರಗಳು ಕಾಡಿನಲ್ಲಿ ವನವಾಸವನ್ನು ಮಾಡುವುದರ ತನ್ಮೂಲಕ ಅದನ್ನು ಪೂರೈಸಿ ಮತ್ತೆ ಇಲ್ಲಿಗೆ ನೀನು ಬರಬಹುದು. ಶ್ರೀರಾಮಚಂದ್ರನಾಗಿ ಮತ್ತೆ ಬರಬೇಕು. ಎಷ್ಟು ಸಂತೋಷ ನೋಡಮ್ಮ ನೀ ಕೊಟ್ಟದ್ದು. ಅವಧಿ ನಿರ್ಣಯ ಉಂಟು ನಿನಗೆ. ಹೋಗುವಂತಹ ನಾನು ಕಾಡಿನಲ್ಲಿಯೇ ಇರುವುದಲ್ಲ, ಕಾಡಾಡಿ ಆಗುವುದಲ್ಲ, ಬರುವ ಕಾಲಕ್ಕೆ ಶ್ರೀರಾಮನಾಗಿ ಬರ್ಬೇಕು. ಅಮ್ಮ, ರಾಮನಾಗಿ ಹೊರಡುವುದು, ಬರುವಾಗ ಶ್ರೀರಾಮನಾಗಿ ಬರುವುದು, ಇದು ಅಮ್ಮ ಕೊಟ್ಟರೆ ಸಿಗುವುದು, ಬಿಟ್ಟರೆ ಬೇರೆ ಯಾರಿಂದ ಕೊಡ್ಲಿಕ್ಕೆ